ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲಹುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತು ನಿಜವಾಗ್ಲೂ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆ, ಮದರ್ಸ್ ಡೇ. ಹಾಗಾಗಿ ಇವತ್ತಿನ ಸಮಸ್ತ ಎಲ್ಲ ತಾಯಿ ಹೃದಯದವರಿಗೆ ನಿಜವಾಗ್ಲೂ ಇಲ್ಲಿ ಹೃದಯ ಅಂದಾಗ ಇಲ್ಲಿ ತಂದೆ ಹೃದಯನೂ ಇದ್ದಿರ್ತದೆ. ಯಾಕಂದ್ರೆ ತಾಯಿ ಅನ್ನುವಂಥದ್ದೊಂದು ಹೃದಯವಂತಿಕೆ, ಕೇವಲ ಬಾಹ್ಯದ ಲಕ್ಷಣ ಇಲ್ಲ, ಅಂತರಂಗದ ಲಕ್ಷಣಕ್ಕೆ ಹೋಲಿಸುವಂತಹ ಪದ ಇದು ತಾಯಿ ಅನ್ನುವಂಥದ್ದು. ಹಾಗಾಗಿ ಸಮಸ್ತ ತಾಯಿ ಹೃದಯದ ಎಲ್ಲರಿಗೂ ಸಮೇತ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಮೊದಲು ಆಗಮಿಸಿರುವಂಥ ನಮ್ಮ ಅನಿಲ್ ಕುಮಾರ್ ದೇಶ್ಮುಖ್ ಸರ್ ಬಂದರೆ ಸರ್, ತಮಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ರಾಜರೆಡ್ಡಿ ಅಣ್ಣ ಬಂದರಣ್ಣ, ತಮಗೂ ಕೂಡ ಶರಣಾರ್ಥಿ. ಹಾಗೆ ಬಸವರಾಜ್ ಪಾಟೀಲ್ ಅಣ್ಣ ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ನಮ್ಮ ಪ್ರಸನ್ನ ಖುಷಿ ಸರ್ ಅವರು ಬಂದರೆ ಸರ್, ತಮಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ನಮ್ಮ ಸುಮತಿ ಮೇಡಮ್ ಅವರು ಬಂದರೆ ಅವರಿಗೂ ಕೂಡ ಅನಂತ ಶರಣಾರ್ಥಿ ಪ್ರತಿಯೊಬ್ಬರಿಗೂ ಕೂಡ. ಹಾಗೆ ನಮ್ಮ ಅಮ್ಮ ಉಮಾದೇವಿ ಬಿದ್ರಿ ಅಮ್ಮನೂ ಬಂದರೆ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ಶ್ರುತಿ ಮರ್ತುಳೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜಾಫರ್ ಸವಾರ್ ಅವರಿಗೂ ಪ್ರತಿ ದಿನಾನೂ ಬರ್ತಾ ಇದ್ದಾರೆ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈರಣ್ಣ ನಿಂಬಾಳ್ ಸರ್ ಅವರಿಗೂ ಶರಣಾರ್ಥಿ. ಹಾಗೆ ನನ್ನ ಅಕ್ಕ ಸಮೇತ ಬಂದರ ಅವರಿಗೂ ಕೂಡ ಅನಂತ, ನೀಲಮ್ಮ ಜಕ್ಷಟೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇವತ್ತು ನಿಜವಾಗ್ಲೂ ಯಾಕೋ ಗೊತ್ತಿಲ್ಲ ಒಂದಿಷ್ಟು ತಾಯಿಯನ್ನ ಕುರಿತು ಮಾತಾಡ್ಬೇಕಂತ ಯೋಚನೆ ಮಾಡೀನಿ ಬೆಳಗ್ಗಿನಿಂದ. ಯಾವಾಗಲೂ ನಮ್ಮ ಮಾತಾಡುವವರ ಸಮಸ್ಯೆ ಯಾವುದು ಅಂತ, ಭಾಷಣ ಮಾತಾಡೋರ್ಕಿಂತ ಭಾಷಣ ಮಾಡೋರ ಸಮಸ್ಯೆ ಯಾವುದು ಅಂದ್ರೆ, ಆ ಮನಸ್ಸಿನೊಳಗೆ ಯಾವ್ದು ಇಡೀ ದಿನ ಬಂದಿರ್ತದೆ ನೋಡ್ರಿ, ಅದೇ ಹೊರಗೆ ಹಾಕಿದ್ರೆ ಅವ್ರಿಗೆ ಸಮಾಧಾನ ಆಗಿರ್ತದೆ. ಗೊತ್ತಿಲ್ಲ ಯಾಕೆ ಹಿಂಗ, ನಾನು ಒಬ್ಳೇ ಇಲ್ಲ, ಪ್ರತಿಯೊಬ್ಬರಿಗೂ ನಾನು ಸಾಕಷ್ಟು ಸಲ ಮಾತಾಡಿರು, ಫೋನ್ ಮಾಡ್ತೀನಿ, ನನಗೆ ಹಿಂಗೆ ಸಮಸ್ಯೆ ಅದನ ಅಥವಾ ನಿಮಗೂ ಇದೆ ಅಂತೇಳಿ. ಸಾಕಷ್ಟು ಸಲ ಯಾವುದೋ ಪ್ಲ್ಯಾನ್ ಹಾಕಿರ್ತೀವಿ, ಒಂದು ವಾರದ್ದು ಇವತ್ತಿದು ಒಂದು ಪ್ಲ್ಯಾನ್ ಹಾಕಿರ್ತೀವಿ, ಅದೆಲ್ಲನೂ ಎಡವಟ್ಟಾಗಿಬಿಡ್ತದೆ. ಹಾಗೆ ಇವತ್ತು ಸಮೇತ ಏನಾಯಿತು ಅಂದ್ರೂ ನಸ್ಕಿನೊಳಗೆ 5ಕ್ಕೆ ನಾನು ಒಂದು ವೆಬಿನಾರ್ನ ಅಟೆಂಡ್ ಮಾಡ್ತೀನಿ. ಆ ವೆಬಿನಾರ್ದೊಳಗೆ ಏನಾಯಿತು ಅಂದ್ರೆ, ಇವತ್ತು ಮದರ್ಸ್ ಡೇದು ವಿಶ್ ಮಾಡಿದವರು. ಆ ವಿಶ್ ಮಾಡಿದ ಮೇಲೆ ನನ್ನ ಮೈಂಡ್ ಸೆಟ್ಟಿನೊಳಗೆ ಬಂತು ಇವತ್ತು ಮದರ್ಸ್ ಡೇ ಅದ ಅಂತೇಳಿ. ಇಡೀ ದಿನಾನು ಅದೇ ನೆನಪು, ಅದೇ ಯೋಚನೆಗಳು ಬರ್ತಾ ಇದ್ವು. ಆದರೆ ಇವತ್ತು ನಿಮ್ಗೊಂದು ಖುಷಿ ವಿಷಯ ಹೇಳಬೇಕು ಅಥವಾ ದುಃಖದ ವಿಷಯ ಹೇಳಬೇಕು ಗೊತ್ತಿಲ್ಲ, ಆದ್ರೆ ಒಂದಂತೂ ಕಹಿ ಸತ್ಯ. ಅದು ಯಾವುದು ಅಂದ್ರೆ, ಯಾರಿಗೆ ತಾಯಿ ಅನ್ನುವಂಥ ಜೀವ ಇದೆ ನೋಡ್ರಿ, ಅಥವಾ ತಾಯಿ ಅನ್ನುವಂಥ ಒಂದು ರಕ್ಷಾ ಕವಚ ಯಾರಿಗಿದೆ, ತಂದೆ ಅನ್ನುವಂಥ ರಕ್ಷಾ ಕವಚ ಯಾರಿಗಿದೆ ನೋಡ್ರಿ, ಅವರಿಗೆ ಅದರ ಬೆಲೆ ಸ್ವಲ್ಪ ಕಡಿಮೆ ಇರ್ತದಲ್ಲ. ನಮ್ಮ ಮನುಷ್ಯನ ಸಮಸ್ಯೆನೇ ಅದೇ. ಯಾವಾಗ ಇರ್ತದ ನೋಡ್ರಿ, ಇದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಆಮೇಲೆ ಇದ್ರ ಬೆಲೆ ಯಾರಿಗೆ ಇರ್ತದಂದ್ರೆ, ಯಾರಿಗೆ ಇರೋದಿಲ್ಲ ನೋಡ್ರಿ ಅವ್ರಿಗೆಲ್ಲರಿಗೆ ಈ ಬೆಲೆ ಗೊತ್ತಾಗಿರ್ತದೆ. ಆದ್ರೆ ವ್ಯತ್ಯಾಸ ಆಗೋದು ಏನು ಅಂದ್ರೆ, ಕೆಲವ್ರಿಗೆ ಏನು ಮಾಡಿರ್ತಾರಂದ್ರೆ ತನಗಿಲ್ಲ. ಈಗ ಆ್ಯಕ್ಚುಲಿ ಈಗ ನನಗೆ ನನ್ನ ತಾಯಿ ಇಲ್ಲ. ನಾನು 10 ವರ್ಷದವಳು ಇದ್ದಾಗ ಅವಳು ನಮ್ಮನ್ನು ಬಿಟ್ಟು ಜೀವ ಕಳ್ಕೊಂಡ್ಬಿಟ್ರು ನಮ್ಮ ತಾಯಿ. ನಿಮ್ಗೆ ಹೇಳಬೇಕು, ಅದಕ್ಕೆ ಭಾಳ ಸಲ ನಾನು ಆತ್ಮಹತ್ಯೆ ತಡೆಯುವ ಮಾತು ಯಾಕೆ ಆಡ್ತೀನಿ ಅಂದ್ರೆ, ಸ್ವಂತ ನನ್ನ ತಾಯಿನೇ ಆತ್ಮಹತ್ಯೆ ಮಾಡ್ಕೊಂಡವ್ರು ಜೀವನದಲ್ಲಿ. ಅದಕ್ಕೆ ಬಹಳ ಸಲ ನಿಮ್ಗೆ ಅನಿಸ್ಬೋದು, ಇವ್ರು ಇದೇ ಯಾಕೆ ಹೆಚ್ಚಿಗೆ ಮಾತಾಡ್ತಿರ್ತಾರೆ, ಇದು ಯಾಕೆ ಹೇಳ್ತಿರ್ತಾರಂದ್ರೆ, ಫೇಸ್ ಮಾಡೋದಕ್ಕೆ ನನ್ನ ತಾಯಿಗೆ ಸಾಧ್ಯ ಆಗಲಿಲ್ಲ. ಕುಟುಂಬವನ್ನ ಫೇಸ್ ಮಾಡ್ಲಿಕ್ಕಾಗಿಲ್ಲ, ಗಂಡನನ್ನ ಫೇಸ್ ಮಾಡ್ಲಿಕ್ಕಾಗಿಲ್ಲ, ಸಮಾಜವನ್ನ ಫೇಸ್ ಆಗಿಲ್ಲ, ಜೊತೆಗೆ ತವ್ರ ಮನಿದ್ ಯಾವುದೇ ಸಪೋರ್ಟ್ ಇರಲಿಲ್ಲ. ಆರ್ಥಿಕ ಬೆಂಬಲ ಅನ್ನುವಂಥದ್ದು 0 ಲೆವೆಲ್ದಿತ್ತು ನನ್ನ ತಾಯಿದು. ₹1 ಸಿಕ್ಕ ಸಮೇತ ನಾನು ನನ್ನ ತಾಯಿ ಹತ್ರ ನೋಡೇ ಇಲ್ಲ. ನಾನು 10 ವರ್ಷದವಳ ತನಕನೂ ಹೇಳ್ತೀನಿ. ಹಾಗಾಗಿ 10 ವರ್ಷದವಳು ಇದ್ದಾಗ ಏನಾಯ್ತು ಅಂದ್ರೆ, ನಮ್ಮ ತಾಯಿ ಏನು ಮಾನಸಿಕ ತೊಗೊಂಡ್ಬಿಟ್ಟಳು ಏನೋ ಗೊತ್ತಿಲ್ಲ. ನಾವು ಸಣ್ಣವ್ರು ಇದ್ದೇವೆ, ಜೊತೆಗೆ ನಾನು ಭಾಳ ಹಠ ಮಾಡ್ತಿದ್ದ ಅಂತ ಹೇಳ್ತಾರೆ, ಭಾಳ ಜಿದ್ದಿ. ನನ್ಗಿಂತನೂ ಹೆಚ್ಚಿಗೆ ನನ್ನ ತಂಗಿಯೂ ಭಾಳ ಜಿದ್ದಿ. ಹಾಗಾಗಿ ನಮ್ಮಿಬ್ಬರದ್ದು ಕಿರಿಕಿರಿನೇ ಅವಳಿಗೆ ಮಾನಸಿಕ ಆಯಿತು, ಏನಾಯ್ತು ಗೊತ್ತಿಲ್ಲ ನನಗಂತೂ. ಹಾಗಾಗಿ ಯುಗಾದಿ ಹಬ್ಬದ ದಿವಸ ಅವಳು ಆತ್ಮಹತ್ಯೆ. ಆದ್ರೆ ಏನಾಯ್ತು ಮುಂದೆ ಅಂದ್ರೆ, ನನಗೆಲ್ಲೋ ಒಂದು ಕಡೆ ಅನಿಸ್ತದೆ, ಕೆಲವೊಂದ್ಸಲ ಮನುಷ್ಯ ಬಹಳಷ್ಟು ಭಾವನಾತ್ಮಕ ಆದಾಗ ಏನಾಗ್ತದೆ ಅಂದ್ರೆ, ತನ್ನ ಬೆಲೆ ಇವ್ರಿಗೆ ಗೊತ್ತಿಲ್ಲ, ನಾನು ಸತ್ತ ಮೇಲೆ ಗೊತ್ತಾಗ್ತದೇನೋ ಅನ್ನುವಂಥದ್ದು ಬಂದಿರ್ತದೆ ಹೆಣ್ಮಕ್ಳಲ್ಲಿ ಅಥವಾ ಗಂಡು ಮಕ್ಕಳಲ್ಲಿ ಆಗಿರ್ತದೆ ಕಾಮನ್ ಆಗಿ. ಆದ್ರೆ ಬಹಳಷ್ಟು ಸಲ ಅವರು ಯಶಸ್ವಿನೂ ಆಗಿರ್ತಾರೆ, ಆದ್ರೆ ಕೆಲವೊಂದ್ಸಲ ಯಶಸ್ವಿ ಆಗೋದಿಲ್ಲ. ನನ್ನ ತಾಯಿದ ಕಾನ್ಸೆಪ್ಟ್ ಏನಿತ್ತು ಗೊತ್ತಿಲ್ಲ, ನಾನು ಸತ್ ಮೇಲಾದ್ರೂ ಗಂಡ ಚಂದ ಆಗ್ತಾನೇನೋ, ಮನೆಯವರಿಗೆಲ್ಲ ಪಶ್ಚಾತ್ತಾಪ ಆಗ್ತದೇನೋ, ನನ್ನ ಮಕ್ಕಳಿಗೆಲ್ಲ ಚಂದ ನೋಡ್ಕೊಳ್ತಾರೇನೋ ಅಂತ ಏನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಅವಳು ಭೂಮಿಯನ್ನು ಬಿಟ್ಟು ಹೋದಳು. ಯಾವುದೂ ಅವಳು ಅಂದ್ಕೊಂಡಂಗೆ ಆಗೇ ಇಲ್ಲ. ನಮ್ಮ ತಂದೆ ಇನ್ನೊಂದಿಷ್ಟು ಬಿಗಡಾಯಿಸ್ಬಿಟ್ರು, ಅದು ಬಹಳ ದೊಡ್ಡ ಕಥೆ ಅದ, ಅದನ್ನು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಆದ್ರೆ ನಾನು ಬೆಳೆದಿದ್ದು ಯಾವ ರೀತಿ ಅಂತ ನಿಮಗೆ ಹೇಳಬೇಕಾಗ್ಯದ. ನಾನು ಇವತ್ತಿಗೂ ಹೇಳ್ತೀನಿ, ಯಾವತ್ತೂ ಸಮೇತ ನಾನು ನನ್ನ ತಾಯಿಯನ್ನ ನೆನೆಸಿ ಒಂದು ದಿನಾನೂ ನನ್ನ ಕಣ್ಣೀರು ಹಾಕೇ ಇಲ್ಲ. ಯಾಕೆ ಹಾಕಿಲ್ಲ ಅಂದ್ರೆ, ಅವಳ ಸ್ಥಳವನ್ನ
ಅವಳದೇನು ಸ್ಪೇಸ್ ಇತ್ತು ನೋಡ್ರಿ, ಅದನ್ನ ನಾನು ನನಗೆ ಯಾರು ಕೇರ್ ಮಾಡ್ತಾರ, ಯಾರು ನನ್ನ ಕಾಳಜಿಯಿಂದ ನೋಡ್ತಾರ ಅವರಲ್ಲಿ ನಾನು ನನ್ನ ತಾಯಿಯನ್ನ ನೋಡೋದಕ್ಕೆ ಪ್ರಾರಂಭ ಮಾಡಿದೆ. ಇದು ನನಗೆ ಬೆಳೆಯುವುದಕ್ಕೆ ಅನಿವಾರ್ಯ ಕೂಡ ಇತ್ತು. ನನಗೆ ಗೊತ್ತಿತ್ತು ಇಲ್ಲ ಅಂತ ಅಳೋದ್ರಿಂದ ವಾಪಸ್ ಬರೋದಿಲ್ಲ ಯಾವುದು. ಯಾರನ್ನು ನೋಡ್ರಿ, ನಾವು ಯಾರನ್ನಾದ್ರೂ ಕಳ್ಕೊಂಡು ಬಿಟ್ಟಿವಿ, ಅವ್ರ ನೆನಪಿನಲ್ಲಿ ಇಡೀ ಜೀವನನೂ ಕಳೆದು ಬಿಟ್ಟರು ಸಮೇತ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಾಡಿದ್ದು ಏನು ಅಂದ್ರೆ, ನನಗೆ ಯಾರು ಕಾಳಜಿಯಿಂದ ನೋಡ್ತಾರ ಅಥವಾ ನನ್ನ ತಾಯಿ ವಯಸ್ಸಿನವ್ರು ನನಗೆ ಯಾರು ಕಾಣಿಸ್ತಾರ ಅವ್ರಿಗೆಲ್ಲ ನನ್ನ ತಾಯಿ ಅಂತ ತಿಳ್ಕೊಂಡ ಇವತ್ತು ನನ್ನ ಭಾಳ ದೊಡ್ಡ ಬಳಗ ಇದೆ, ಭಾಳ ದೊಡ್ಡ ಬಳಗ ಇದೆ, ಭಾಳ ಹ್ಯಾಪಿ ಆಗಿದ್ದೀನಿ. ನನಗೇನು ಅನಿಸೋದಿಲ್ಲ. ಅದು ಕೆಲವೊಂದ್ಸಲ ಅನಿಸ್ಬಿಡ್ತು ನನ್ನ ತಾಯಿ ಅಂತೇಳಿ ಒಂದಿದ್ರು. ಇವತ್ತಿಷ್ಟೆಲ್ಲ ಅಚೀವ್ಮೆಂಟ್ ನೋಡಿ ಬಹಳಷ್ಟು ಖುಷಿ ಪಡ್ತೀವಿ. ಒಂದು 10-15 ವರ್ಷನೂ ಸ್ವಲ್ಪ ತಾಳ್ಮೆ ತಗೊಂಡ್ರೆ ಬದುಕಿನ ಇಡೀ ಚಕ್ರನೇ ನಾನು ಬದಲಾಯಿಸಿಬಿಡ್ತಿದ್ದೆ. ನಾನು ಶ್ರೀದೇವಿ ಹೂಗಾರ್ ಬದುಕಿನ ಚಕ್ರವನ್ನೇ ಬದಲಾಯಿಸ್ತಿದ್ದೆ. ಅಷ್ಟೊಂದು ಟರ್ನಿಂಗ್ ಪಾಯಿಂಟ್ಸನ್ನು ಫೇಸ್ ಮಾಡಿದ್ದನ್ನು ಗೊತ್ತಿಲ್ಲ. ಒಂದಿಷ್ಟು ತಾಳ್ಮೆ ಇರಬೇಕಿತ್ತು, ಫೇಸ್ ಮಾಡೋ ಸ್ವಲ್ಪ ಧೈರ್ಯ ಇರಬೇಕಿತ್ತು. ಧೈರ್ಯದ ಕೊರತೆನೂ ಇತ್ತು. ನನ್ನ ತಾಯಿ ಬಹಳಷ್ಟು ಭಯ ಪಡ್ತಿಳೋದು. ಯಾಕೆ ಭಯ ಇತ್ತು ಗೊತ್ತಿಲ್ಲ. ನಮ್ಮ ತಂದೆ ಸ್ವಲ್ಪ ಹೊರಗಿಂದ ಆವಾಜ್ ಬಂದರೂ ಸಾಕು, ಇವಳು ಇಲ್ಲಿ ಒಳಗೆ ಗಡ 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 ನಡುಗ್ತಿವಳು. ಅದು ವಯಸ್ಸಿನ ಅಂತರನೂ ಸಮೇತ ಬಹಳಷ್ಟು ಇತ್ತು. ನಮ್ಮ ತಂದೆ ಬಹಳಷ್ಟು ಬಲಿಷ್ಠ, ಆಮೇಲೆ ವಯಸ್ಸಿನಲ್ಲಿಯೂ ಸಾಕಷ್ಟು ಅವ್ರು ದೊಡ್ಡವರು. ನಮ್ಮ ತಾಯಿ ಭಾಳ ಸಣ್ಣವಳು ಇದ್ದಳು ಅಂತ ಹೇಳ್ತಾರೆ. ಅದು ಏನೂ ಇರ್ಬೋದು. ಆದರೆ ಇವತ್ತು ನಾನು ಆ ತಾಯಂದಿರ ವಿಶೇಷತೆಯನ್ನು ಹೇಳಬೇಕು ಅಂಥೇಳಿ ನಾನು ನನ್ನ ಬಳಗದ ಎದುರಿಗೆ ಬಂದ್ಕೊಂತೀನಿ. ಜಗತ್ತಿನ ಅತ್ಯಂತ ಅದ್ಭುತವಾದಂತಹ ಏಕೈಕ ಕೊಡುಗೆ ಅಂತ ಏನಾದರೂ ಈ ಪ್ರಪಂಚದಲ್ಲಿದೆ ಅಂದ್ರೆ ತಾಯಿ ಅನ್ನುವಂಥದ್ದು ಮಾತ್ರ. ನಿಜವಾಗ್ಲೂ ಹೇಳ್ತೀನಿ. ಸುಮ್ಮನೆ ಒಂದು ನಿಮಿಷಕ್ಕೆ ಕಲ್ಪನೆ ಮಾಡ್ಕೊಳ್ಳೋಣ. ತಾಯಿ ಅನ್ನುವಂಥ ಮನುಷ್ಯ ಸ್ವರೂಪ ಅಷ್ಟೇ ಅಲ್ಲ, ಜಗತ್ತಿನ ಉತ್ಪಾದಕ ಸಾಮರ್ಥ್ಯ. ಒಂದು ಜೀವವನ್ನ ಜಗತ್ತಿಗೆ ನೀಡ್ತಾಳೆ ನೋಡ್ರಿ, ಆ ನೀಡುವ ಸಂದರ್ಭದಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾಳೆ. ಇದು ಮನುಷ್ಯರದಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಸಮೇತ. ಪ್ರಾಣಿ ಪಕ್ಷಿ ಹೆರಿಗೆ ನೋವು ಅನ್ನುವಂಥದ್ದು, ಪ್ರಸವದ ನೋವು ಅನ್ನುವಂಥದ್ದು ಹೇಳ್ತಾರೆ. ಒಂದೇ ಸಲಕ್ಕೆ ಸುಮಾರು ಏನಿಲ್ಲ ಅಂದ್ರೆ 10-15 ಎಲುಬುಗಳು ಒಂದು ಸಲ ಮುರಿದ್ರು ಎಷ್ಟು ತ್ರಾಸಾಗಿತ್ತು. ನೀವು ನೋಡ್ರಿ, ಆಕ್ಸಿಡೆಂಟ್ ಆದಾಗ ಒಂದು ಎಲುಬು ಮುರಿದ್ರೆ ಆ ವ್ಯಕ್ತಿಗೆ 1 ವರ್ಷ ಬೇಕವನು ಕರೆಕ್ಟಾಗಿ ರಿಕವರ್ ಆಗೋದಕ್ಕೆ. ಆದ್ರೆ ಒಂದೇ ಸಲಕ್ಕೆ 10-12 ಎಲುಬುಗಳು ಮುರಿದ್ರು ಎಷ್ಟು ತ್ರಾಸ ಆಗ್ತದೋ ಅಷ್ಟು ತ್ರಾಸ ಇರ್ತದೆ ಆ ಟೈಮಿನ. ಅದನ್ನೆಲ್ಲವನ್ನಾಕಿ ಯಾಕೆ ಸಹಿಸ್ಕೊಳ್ತಾಳಂದ್ರೆ, ನಿಮ್ಗೆ ಹೇಳ್ದಲ್ಲ, ಒಂದ್ಸಲ ಮೆದುಳಿನಲ್ಲಿ ಒಂದು ದ್ರವ ಸ್ರವಿಸ್ತಾ ಇರ್ತದೆ. ಆ ದ್ರವ ಏನ್ ಕೊಡ್ತದಂದ್ರ ಮುಂದೊಂದು ಆಶಾ ಭಾವನೆ ಇದ್ದಿರ್ತದಂದ್ರೆ ಮಗು ಬರ್ತದ, ನನ್ನ ಮಗುವನ್ನ ನೋಡ್ತೀನಿ, ನಾನು ತಾಯಿ ಆಯ್ತೀನಿ ಅನ್ನುವಂತಹ ಒಂದು ಕಲ್ಪನೆಗಾಗಿ ಆ ಕಲ್ಪನೆಯನ್ನ ಸಾಕಾರ ಮಾಡುವುದಕ್ಕೆ ಅಷ್ಟೆಲ್ಲ ಹೋರಾಟ ಮಾಡೋದಕ್ಕೆ ರೆಡಿ ಆಗಿರ್ತಾಳು. ಸೈನಿಕನ ಥರ ರೆಡಿ ಆಗಿರ್ತಾಳೆ. ಹಾಗಾಗಿ ಅಂತಹ ಸಂದರ್ಭದಲ್ಲೂ ಸಮೇತ ಅವಳು ತನಗೆ ತಾನು ಉಳಿಸಿಕೊಳ್ಳುವಂಥ ಪ್ರಯತ್ನ ಯಾವತ್ತೂ ಮಾಡೋದಿಲ್ಲ, ಮಗುವನ್ನ ಉಳಿಸಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾಳೆ. ಅದಕ್ಕೆ ಪ್ರತಿಯೊಂದು ಭಾಷೆಯಲ್ಲಿ ತಾಯಿ ಅಂದ ತಕ್ಷಣ ಇಮೋಷ್ನಲಿ ಆಗಿಬಿಡ್ತೀವಿ. ಆ ಪದನೇ ಹಂಗೆ ಅದ ಬಿಡ್ರಿ. ತಾಯಿ ಮತ್ತು ತಂದೆ ಅನ್ನುವಂಥ 2 ಪದವ ನೋಡ್ರಿ, ಬಹಳಷ್ಟು ಭಾವನಾತ್ಮಕ ಪದಗಳು. ಇಲ್ಲಿ ಎಂಥ ಬೌದ್ಧಿಕ ಸಾಮರ್ಥ್ಯದವರಿಗೂ ತಂದು ಏನಾದರೂ ತಾಯಿ ಬಗ್ಗೆ ಮಾತಾಡೋದಕ್ಕೆ ಹಚ್ಚರಿ, ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ರಿ, ಅವ್ರ ಕಣ್ಣೊಳಗೆ ಹನಿಯಾದರೂ ನೀರು ಬಂದೇ ಬರ್ತಾವೆ. ಅದು ಅಂಥದ್ದೊಂದು ಶಕ್ತಿ ತಾಯಿ ಹತ್ರನೇ ಇದೆ. ಅದಕ್ಕೆ ಎಲ್ಲ ಭಾಷೆಗಳಲ್ಲಿ ನೋಡ್ರಿ, ನಮ್ಮಲ್ಲಿ ತಾಯಿ ಅಂತ ಹೇಳ್ತೇವೋ, ಅವ್ವ ಅಂತ ಹೇಳ್ತೇವೋ, ಮದರ್ ಅಂತ ಹೇಳ್ತಾರೆ, ಮಾಮ್ ಅನ್ನುವಂಥ ಪದ ಬಳಸ್ತಾರೆ, ಮಾ ಅಂತ ಹೇಳಿ ಕರೀತಾರೆ. ಆಯಿ ಅನ್ನುವಂಥದ್ದು ಮರಾಠಿಯೊಳಗೂ ಸಮೇತ ಹೇಳಿರ್ತಾರೆ. ಹಾಗಾಗಿ ಪ್ರತಿಯೊಂದು ಭಾಷೆಯೊಳಗೂ ಸಮೇತ ತಾಯಿಗೆ ತನ್ನದೇ ಆದಂತಹ ಒಂದು ಸ್ಥಾನಮಾನ ಇದೆ. ಅದಕ್ಕೆ ಖುರಾನ್ದೊಳಗೆ ಒಂದು ಮಾತು ಬರ್ತದೆ, ಏನು ಅಂದ್ರೆ ಮಾಕೆ ಪೈರ್ ಮೇ ಜನ್ನತ್ ಹೈ ಅಂತ ಹೇಳಿ. ಅಂದ್ರೆ ತಾಯಿಯ ಪಾದದಡಿನೇ ಏನಿದೆ ಸ್ವರ್ಗ ಇದೆ ಅಂತ. ಹಾಗಾಗಿ ಮತ್ತೊಂದು ಕಡೆನೂ ಹೇಳ್ತಾರ, ದೇವರು ಎಲ್ಲಾ ಕಡೆನೂ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ತಾಯಿಯನ್ನ ನಿರ್ಮಾಣ ಮಾಡಿದನಂತ. ಹಾಗಾಗಿ ಇವತ್ತು ನೋಡ್ರಿ ಹೇಳ್ತಾರ, ನಿಜವಾಗ್ಲೂ ಸತ್ಯವಾಗ್ಲೂ ಮತ್ತು ಕೆಟ್ಟ ಮಕ್ಕಳಿರ್ತಾರೆ ಜಗತ್ತಿನೊಳಗೆ, ಅದರ ಕೆಟ್ಟ ತಾಯಿ ಇರೋದಿಲ್ಲ ಅನ್ನುವಂಥ ಮಾತು ಬರ್ತದೆ. ಇದು ನಿಜವಾಗ್ಲೂ ಸತ್ಯ. ಆದ್ರೆ ಕೆಲವೊಂದು ಸಲ ಭೇದ ಭಾವ ಅನಿಸಿರ್ತು. ಅದಕ್ಕೆ ಅದರದೇ ಕಾರಣ. ತಾಯಿ ಯಾವಾಗಲೂ ಏನು ಮಾಡ್ತಾಳಂದ್ರೆ, ಯಾರು ಕಮ್ಜೋರ್ ಇದ್ದಿರ್ತಾರೆ ನೋಡ್ರಿ ಮಕ್ಕಳು, ಈಗ 4 ಮಕ್ಕಳು ಇವೆ ಅಂತ ತಿಳ್ಕೊರ್ ತಾಯಿ. ಆ 4 ಮಕ್ಕಳಲ್ಲಿ ಒಂದು ಮಗ ಏನೂ ಓದಿಲ್ಲ ಬರ್ದಿಲ್ಲ, ಸ್ವಲ್ಪ ಏನೋ ಹೊಲ್ದಾಗ ದುಡಿತಾನ, ಅಥವಾ ಏನೋ ಒಂದಿಷ್ಟು ಸಾಲ ಸೂಲ ಮಾಡ್ಕೊಂಡಿರ್ತಾನೆ ಏನೋ, ಮತ್ತು ಆಯ್ತು ಇಲ್ಲ ಅಂದ್ರೆ ಏನು ಮಾಡ್ತಾನಂದ್ರೆ ಎಲ್ಲ ಲಾಸ್ ಮಾಡ್ಕೊಳ್ಳೋದು, ಒಂದಾದ್ಮೇಲೆ ಒಂದು ಲಾಸ್ ಮಾಡ್ಕೊಳ್ಳೋದು, ಅಥವಾ ಯಾರು ಹೇಳಿದ್ದು ಕೇಳೋದಿಲ್ಲ, ಅಥವಾ 3 ಮಕ್ಕಳು ಸೆಟ್ಲ್ ಆಗಿರ್ತಾರೆ, ಇವನೊಬ್ಬನು ಸೆಟ್ಲ್ ಆಗಿರೋದಿಲ್ಲ. ಹಾಗಾಗಿ ಯಾರು ಕಮ್ಜೋರಿಗಳು ಇದ್ದಿರ್ತಾವ ನೋಡ್ರಿ, ಆ ಕುಂದು ಕೊರತೆಗಳಿರುವಂತಹ ಮಕ್ಕಳ ಮೇಲೆ ತಾಯಿಯ ದೃಷ್ಟಿಕೋನ ಜಾಸ್ತಿ ಇದ್ದಿರ್ತದೆ. ಅದು ಒಂದು ಕಾಳಜಿ ಇರ್ತದೆ ಈ ಮಗು. ಉಳಿದವರಿಗೆಲ್ಲ ಏನು ಅನಿಸ್ತದೆ ಅಂದ್ರೆ, ನಮ್ಗಿಂತಾನು ಹೆಚ್ಚಿಗೆ ಏನು ಮಾಡ್ತಾಳೆ ತಾಯಿ, ಅವನಿಗೆ ಭಾಳ ಜೀವ ಮಾಡ್ತಾಳಂತ. ಆ ಜೀವ ಮಾಡೋದಕ್ಕೂ ಒಂದು ಕಾರಣ ಇರ್ತದೆ ನೋಡ್ರಿ. ಬೇಕಾದ್ರೂ ಸ್ಟ್ರಾಂಗ್ ಇರೋ ಮಗನ ಮೇಲೆ ಅವಳಿಗೆ ಹೆಮ್ಮೆ ಬಹಳ ಇದ್ದಿರ್ತದೆ.
ಒಂದೇನೋ ಅಚೀವ್ಮೆಂಟ್ ಮಾಡ್ತಾ ಇದ್ದಾನ, ಫೈನಾನ್ಸಿಯಲ್ ಫ್ರೀಡಮ್ ನಮ್ಮ ಮಗ, ಏನೋ ಒಂದು ಸಾಧನೆಯನ್ನ ಮಾಡ್ತಾನೆ, ಒಂದು ಪ್ಲಾಟ್ ತೊಗೊಂಡಾನ, ಒಂದು ಮನಿ ತೊಗೊಂಡಾನ, ಏನೋ ಮಾಡ್ಯಾನ. ಅಂಥ ಮಕ್ಕಳ ಮೇಲೆ ಅವಳಿಗೆ ಕಂಡ್ರೆ ಖುಷಿ ಭಾಳ ಆಗಿರ್ತದ, ಭಾಳ ಖುಷಿ ಪಟ್ಟಿರ್ತಾಳೆ. ಆದ್ರೆ ಯಾವ ಮಕ್ಕಳ ಮೇಲೆ ಕಾಳಜಿ ಇರ್ತದ ಅಂದ್ರೆ ಕಮ್ಜೋರ್ ಇರುವಂಥ ಮಕ್ಕಳ ಮೇಲೆ ಕಾಳಜಿ ಇರ್ತದೆ. ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದು ಏನು ಅಂದ್ರೆ ಭಾಳ ಸಲ ನಿಮಗೂ ಅನುಭವ, ನಮ್ಮವ್ ನನ್ಕಿಂತನೂ ಹೆಚ್ಚಿಗೆ ಅವನಿಗೆ ಜೀವ ಮಾಡ್ತಾಳಂತ. ಮನೆಗೆಲ್ಲ ನೆಗೆಂದೇರೆಲ್ಲ ಇದ್ದವ್ರು ಮಾತಾಡೋದು ಏನು ಅಂದ್ರೆ ನಮ್ಗಿಂತನೂ ಹೆಚ್ಚಿಗೆ ಅವ್ರಿಗೆ ಕೇರ್ ಮಾಡ್ತಾರೆ ಅನ್ನುವಂಥ ಮಾತು ಬಂದಿರ್ತದೆ. ಆದ್ರೆ ಅದಕ್ಕೆ ಅದರದೇ ಆದ ಒಂದಿಷ್ಟು ಕಾರಣ ಇದ್ದಿರ್ತದೆ. ಹಾಗಾಗಿ ಒಂದು ನಮ್ಮ ಇದ್ರೊಳಗೆ ಓಂ ಶಾಂತಿಯೊಳಗೆ ಒಂದು ಮಾತು ಬರ್ತದೆ. ಅದು ಯಾವುದು ಅಂದ್ರೆ, ಒಂದು ಬಾವಿಯೊಳಗ 4 ಬಾವಿಯ ನೀರನ್ನ ಹಿಡಿತವಂತ. ಒಂದು ಬಾವಿಯೊಳಗ 4 ಬಾವಿಯ ನೀರು ಹಿಡಿತವ, ಆದ್ರೆ 4 ಬಾವಿಯೊಳಗ 1 ಬಾವಿಯ ನೀರು ಹಿಡಿಯೋದಿಲ್ಲ ಅನ್ನುವಂಥ ಮಾತು ಓಂ ಶಾಂತಿಯೊಳಗೆ ಬಂದಿರ್ತದೆ. ಅದು ಯಾಕೆ ಹಂಗೆ ಬರ್ತದಂದ್ರೆ, ನೀವು ನೋಡ್ರಿ, ಒಂದು ಬಾವಿ ಅಂದ್ರೆ ತಾಯಿ ತಂದೆ ಅನ್ನುವಂಥ ಒಂದು ಬಾವಿ. ಆ ತಾಯಿ ತಂದೆ ಅನ್ನುವಂಥ ಒಂದು ಬಾವಿಯೊಳಗ ಅವರಿಬ್ಬರದು ಕರುಳಿನೊಳಗ, ಅವರಿಬ್ಬರ ಹೃದಯದೊಳಗ, ಅವರಿಬ್ಬರ ಪ್ರೀತಿ ವಾತ್ಸಲ್ಯ ಮಮತೆಯೊಳಗ 4 ಮಕ್ಕಳು ಬೆಳೆದಿರ್ತಾರೆ. ಆ 4 ಮಕ್ಕಳಿಗೆ ಅವ್ರು ಅಷ್ಟೇ ಬೆಳೆಸಿರ್ತಾರೆ. ಎಷ್ಟೋ ಕಷ್ಟ ಸಂಘರ್ಷ ಹೋರಾಟ ಎಲ್ಲಾನು ಮಾಡಿ 4 ಮಕ್ಕಳಿಗೆ ಮಾಡಿರ್ತಾರೆ. ಆದ್ರೆ ಯಾವಾಗ ವಯಸ್ಸಾಗಿರ್ತದೆ ನೋಡ್ರಿ, ಆ 4 ಮಕ್ಕಳು ಒಂದು ತಂದೆ ತಾಯಿಗೆ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ. ಪಾಲ್ ಮಾಡ್ಲಕ್ಕೆ ನಿಂತಿರ್ತಾರೆ, ಪಾಲ ಹಾಕ್ತಾರೆ ನೋಡ್ರಿ. ಸಾಮಾನುಗಳು ವಸ್ತುಗಳು ಯಾವ ರೀತಿ ಪಾಲ ಮಾಡ್ತಾರೆ ನೋಡ್ರಿ. ಹಳ್ಳಿ ಊರಲ್ಲಿ ನೋಡ್ಬೇಕು ನೀವು. ಹಳ್ಳಿ ಊರಲ್ಲಿ ಬಹಳಷ್ಟು ಇಮೋಷ್ನಲಿ ಜನ ಇರ್ತಾರಂತ ಹೇಳಿ ಅನಿಸ್ತದ. ಹಳ್ಳಿ ಊರಲ್ಲಿ ಬಹಳಷ್ಟು ಕಟುಕರು ಇದ್ದಿರ್ತಾರೆ. ತಾಯಿಗೊಬ್ರು ಹಂಚ್ಕೊಂಡಿರ್ತಾರೆ, ತಂದೆಗೊಬ್ರು ಹಂಚ್ಕೊಂಡಿರ್ತಾರೆ. ಆ ಒಂದು ಜೀವ ಆ ಕಡೆ, ಒಂದು ಜೀವ ಈ ಕಡೆ. 40-50 ವರ್ಷಗಳ ಕಾಲ ಪ್ರತಿಯೊಂದು ಕಷ್ಟ ಬಡತನ ಎಲ್ಲವೂ ನುಂಗಿ 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 ಅವರಿಬ್ಬರು ಒಟ್ಟಾಗಿ ಒಗ್ಗಟ್ಟಾಗಿ ಸಂಸಾರವನ್ನ ನಡೆಸಿಕೊಂಡು ಇಲ್ಲಿ ತನಕ ತಂದಿರ್ತಾರ. ಇವತ್ತು ವಯಸ್ಸಾದ ಮೇಲೆ ಅವರು ಒಬ್ರಿಗೊಬ್ರು ಆಧಾರ ಆಗ್ಬೇಕು. ಆ ಆಧಾರ ಆಗುವಂತ ಟೈಮಿನೊಳಗ ಮಕ್ಕಳು ಬರೀ ಅನ್ನ ಹಾಕಬೇಕು, ಖರ್ಚು ಜಾಸ್ತಿ ಆಗ್ತದೆ. ಇಬ್ರಿಗೆ ಹಾಕೋದು ಖರ್ಚು ಹೆಚ್ಚಿಗೆ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ತಂದೆಗೊಬ್ರು ತಾಯಿಯೊಬ್ರು ಹಂಚ್ಕೊಂಡಿರ್ತಾರೆ. ನೀವು ನೋಡ್ರಿ, ಬೇಕಾದ್ರೆ ಆ 2 ಜೀವಗಳು ಅದು ಎಷ್ಟು ತಳಮಳ ಆಗ್ಬೋದು. ಸುಮ್ಮನೆ ಕಲ್ಪನೆ ಮಾಡ್ಕೋರಿ ನೀವು ಬೇಕಾದ್ರೆ. ಇದು ಯಾವತ್ತೂ ಸರಿ ಇಲ್ಲ. ಅಂತ ಬಡತನ ಬರೋದು ಇಲ್ಲ. ಇಬ್ರಿಗೊಬ್ಬರೇ ಇಟ್ಕೊಂಡ್ರೆ ಅಂತ ಬಡತನ ಏನು ಬರೋದಿಲ್ಲ. ಅವರು ಖುಷಿಯಾಗಿರ್ಬೋದಲ್ಲ. ಹಾಗಾಗಿ ನಿಮಗೆ ನಾನು ಹೇಳೋದೇನು ಅಂದ್ರೆ, ಯಾವತ್ತೂ ಸಮೇತ ವಸ್ತುಗಳ ಜೊತೆಗೆ ತಂದೆ ತಾಯಿಯನ್ನು ಹೋಲಿಸೋದು ಬೇಡ. ಭಾಳ ಸಲ ಹೇಳ್ತೀನಿ. ಜೊತೆಗೆ ನಮ್ಗೆ ಭಾಳ ಸಲ ಅನಿಸೋದು ಯಾವುದು ಅಂದ್ರೆ, ಒಂದು ಜೀವನ ಇದೆ ಅಂತ ತಿಳ್ಕೊರಿ. ಈ ಜೀವವನ್ನ ಕೊಟ್ಟವ್ರು ಯಾರು ಅಂದ್ರೆ ನಮ್ಮ ತಂದೆ ಮತ್ತು ನಮ್ಮ ತಾಯಿ. ಮತ್ತು ಇಲ್ಲಿ ಒಂದು ಹೇಳೋದು, ತಾಯಿ ಕೇವಲ 9 ತಿಂಗಳ ಗರ್ಭದಲ್ಲಿ ಇಟ್ಕೊಂಡಿರ್ತಾಳ. ಎಷ್ಟು ಸತ್ಯ ಇದೆ ನೋಡ್ರಿ. ಅದೇ ರೀತಿ ಇಡೀ ಜೀವನ ತಂದೆ ತನ್ನ ಮೆದುಳಿನಲ್ಲಿ ಮಗುವನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರಿಬ್ಬರ ಋಣವನ್ನ ತೀರಿಸೋದಕ್ಕೆ ಸಾಧ್ಯ ಇಲ್ಲ. ತೀರಿಸ್ತೀನಿ ಅನ್ನುವಂಥದ್ದು ಸಮೇತ ಒಂದು ರೀತಿ ಹುಂಬತನ ಆಗಿರ್ತದೆ, ಅಥವಾ ಒಂದು ರೀತಿ ಅಹಂಕಾರನೂ ಆಗ್ಬೋದು. ನಾನು ತೀರಿಸ್ತೀನಿ ಅನ್ನೋರು ಇದ್ದಾರೆ ನಮ್ಮಲ್ಲಿ ಭಾಳ. ಅಂಥ ಪಂಡಿತರು ಏನು ಕೊರತೆ ಇಲ್ಲ. ಆದರೂ ಅದು ಏನದಂದ್ರೆ ಅಪೇಕ್ಷೆನೇ ಮಾಡಲಾರ್ದಂಥ ಕಾರಣ. ಹಾಗಾಗಿ ಜೀವನದಲ್ಲಿ ಮತ್ತೆ ನೋಡ್ರಿ, ಅವರಿಬ್ಬರು ನಿಸ್ವಾರ್ಥತೆ. ಯಾವತ್ತು ನೀವು ನೋಡ್ರಿ, ಮಕ್ಕಳು ಏನಾದರೂ ಓಡ್ತಾ ಮನೆಗೆ ಬಂದು ನಿನಗೇನು ಬೇಕು ಅಂತೇಳಿ ಹೆಂಡತಿ ಕೇಳಿದ್ರು, ಹೆಂಡತಿ ಒಂದಿಷ್ಟು ವಸ್ತುಗಳು ಹೇಳಿರ್ತಾಳೆ, ನನಗೆ ಅದು ಬೇಕು ಇದು ಬೇಕು. ಅದೇ ತಾಯಿ ಹತ್ರ ಹೋಗ್ರಿ, ಅವಳು ಹೇಳೋದಿಲ್ಲ. ಅವಳಿಗೆ ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯ ವಸ್ತುಗಳು ಹೇಳುವಾಗಲೂ ಸಮೇತ ಅವಳ ಮನಸ್ಸಿನೊಳಗೆ ಏನು ಬರ್ತದಂದ್ರೆ, ನಾನಿದು ಒಂದು ವಸ್ತು ಹೇಳಿದ್ರ ಇನ್ನು 500 ರೂಪಾಯಿ ಖರ್ಚಾಗ್ತವ, 500 ರೂಪಾಯಿ ಇವನ ಹತ್ರ ಇವೇನೋ ಇಲ್ಲ ಅಂತ ಯೋಚನೆ ಮಾಡ್ತಾರೆ ತಂದೆ ತಾಯಿ. ಹಾಗಾಗಿ ಅವರಿಬ್ಬರ ತ್ಯಾಗಕ್ಕೆ ಯಾವುದು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ಆಧುನಿಕ ಜಗತ್ತಿಗೆ ನಾವೇನಾದರೂ ಹೋಲಿಸಿದ್ರೆ, ಆಧುನಿಕ ಜಗತ್ತಿನೊಳಗೆ ನಾವು ಬದುಕ್ತಾ ಇದ್ದೀವಿ. ಈ ಹಿಂದೆ ಇರುವಂಥ ತಾಯಂದಿರಿಗೂ ಮತ್ತು ಇವತ್ತು ಪ್ರೆಸೆಂಟ್ ಮೂಮೆಂಟ್ದೊಳಗೆ ನಾನು ಹೇಳ್ತಾ ಇದ್ದೀನಿ, ಅದು ನಾನು ಎಲ್ಲದ್ರ ಜೊತೆ ಕೌಂಟ್ ಮಾಡ್ಕೋತೀನಿ. ಇವತ್ತಿನ ಪ್ರೆಸೆಂಟ್ ಮೂಮೆಂಟ್ದೊಳಗೆ ಇರುವಂಥ ತಾಯಂದಿರಿಗೂ ಒಂದಿಷ್ಟು ವ್ಯತ್ಯಾಸ ಇದೆ, 100% ವ್ಯತ್ಯಾಸ ಇದೆ. ನಾವು ಬಾಲ್ಯದಲ್ಲಿ ಇದ್ದಾಗ ನಮ್ಮ ತಾಯಿ ಹೋದ್ಮೇಲೆ ನಾನು ನಮ್ಮ ಅಜ್ಜಿ ಜೊತೆಗೆ ಬೆಳೆದಿಂದ, ಅಜ್ಜಿಗೆ ಅವ್ವ ಅಂತ ಹೇಳಿ ಕರಿತಿದ್ದೆವು. ಮತ್ತು ಅವಳ ರೂಪದೊಳಗೆ ನಾನು ಇವಳನ್ನ ನೋಡಿದ್ದು. ಇವತ್ತಿಗೂ ಸಮೇತ ನಂಗೆ ತಾಯಿ ಅಂದ ತಕ್ಷಣ ನಮ್ಮ ಅಜ್ಜಿದೇ ಫೋಟೋ ನನಗೆ ಗೊತ್ತಾಗ್ತದೆ, ನೆನಪು ಬರ್ತದೆ. ತಾಯಿದು ಬರೋದಿಲ್ಲ, ಯಾಕಂದ್ರೆ ನಮಗೆ ನೆನಪೇ ಇಲ್ಲ ಅವ್ಳ ಫೇಸ್ ಹ್ಯಾಂಗಿತ್ತು ಅಂತ. ಕೆಲವೊಂದು ನೆನಪು ಇವೆ, ಅವು ಬಿ ಒಂದೊಂದ್ಸಲ ಮಂಜು ನೆನಪಿದ್ದಿರ್ತಾವೆ ನೋಡ್ರಿ. ಆ ಮಂಜು ನೆನಪುಗಳಿವೆ ಹೊರತಾಗಿ ಸ್ಪಷ್ಟೀಕರಣ ಇಲ್ಲ. ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ನಿಮ್ಗೆ ಹೇಳ್ತೀನಿ, ಜೀವನದೊಳಗೆ ನಾವು ಏನು ಮಾಡ್ತಾ ಇರ್ತೀವಿ ಅಂದ್ರೆ, ಆ ತಾಯಿಯ ಸ್ಥಾನವನ್ನ ಯಾರಿಗೆ ನಾವು ಕೊಟ್ಟಿರ್ತೀವಿ ನೋಡ್ರಿ, ಅದನ್ನ ನಿಭಾಯಿಸೋದು ಬಹಳ ಬಹಳ ಇಂಪಾರ್ಟೆಂಟ್. ಬಹಳ ಸಲ ನಾವು ನಿಭಾಯಿಸೋದ್ರಲ್ಲಿ ಎಡವಟ್ಟನ್ನ ಮಾಡ್ಕೊಂಡಿರ್ತೀವಿ. ನಿಭಾಯಿಸೋದು ನಮಗೆ ಕಷ್ಟ ಆಗಿರ್ತದೆ. ಹಾಗಾಗಿ ಬದುಕಿನಲ್ಲಿ ಯಾವತ್ತೂ ಸಮೇತ ಕಳೆದುಕೊಂಡು ಅಳೋದಕ್ಕಿಂತನೂ ಈಗೇನು ಉಳಿದಾರ ನೋಡ್ರಿ, ಅವರನ್ನ ನೋಡಿಕೊಳ್ಳುವ ಜವಾಬ್ದಾರಿ ಯಾರ ಮೇಲದಂದ್ರೆ ನಮ್ಮ ಮೇಲದ. ಹಾಗಾಗಿ ಈ ಹಿಂದೆ ಏನಾಗಿರ್ತಿತ್ತಂದ್ರೆ, ಹಿಂದೆ ಮಕ್ಕಳಿಗೆ ಜ್ವರ ಬಂದ್ರೆ, ಈಗ ನಮಗೆಲ್ಲ ಜ್ವರ ಬಂದಾಗ ಸ್ವಲ್ಪ ನೀವು ರಿಕಾಲ್ ಹಿಂದೆ ಹೋಗ್ರಿ. ನೀವು ಹಿಂದೆ ಹೋದಾಗ ನಮಗೆ ಜ್ವರ ಬಂದಾಗ ಓಡ್ತಾ ಹಾಸ್ಪಿಟಲ್ಗೆ ಯಾರು ಒಯ್ತಿರ್ಲಿಲ್ಲ.
ಅವಾಗ ಹಾಸ್ಪಿಟಲ್ ವ್ಯವಸ್ಥೆಗಳು ಇರಲಿಲ್ಲ. ಯಾರೋ ಒಬ್ಬ ಡಾಕ್ಟರ್ ಕೈದೊಳಗೊಂದು ಬ್ಯಾಗ್ ಹಿಡ್ಕೊಂಡು ಮನೆ ತಿರುಗಾಡ್ತಿದ್ರು. ಅವ್ರು ಎಲ್ಲಾದ್ರೂ ಚೌಡಿ ಕಟ್ಟಿ ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಕುಂತಿರ್ತಿರು. ನಮ್ಗೆ ಅವ್ರದ್ದು ಅಡ್ರೆಸ್ ಗೊತ್ತಿತ್ತು. ಅವ್ರದ್ದೆಲ್ಲ ಏನು ಹಾಸ್ಪಿಟಲ್ ಅದೆಲ್ಲ ಏನೂ ಇರಲಿಲ್ಲ. ಸುಮ್ಮನೆ ಒಂದು ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿರು. ಅವ್ರಿಗೆ ಕರೆಸ್ಬೇಕಂದ್ರು ಸ್ವಲ್ಪ ಹೆಚ್ಚಿಗೆ ಸೀರಿಯಸ್ ಆಗಿರ್ಬೇಕು. 2 ದಿನ 3 ದಿನ ಜ್ವರ ಬಂದ್ರೆ ಮಾತ್ರ ಅವ್ರಿಗೆ ಕಳ್ಸು. ಒಂದೇ ದಿವ್ಸಕ್ಕೆ ಕರೆಸ್ತಿಲ್ಲ. ಒಂದು ದಿವಸ ಬಂದಾಗ ಏನಾಗ್ತಿತ್ತು ಅಂದ್ರು ಇದು ಪ್ಯಾರಾಸಿಟಮಲು ಅದು ಇದು ಯಾವ ದುಕಾನದಲ್ಲಿ ನಮ್ದೆಲ್ಲ ವೈದ್ಯರು ನಮ್ಗೆ ಗೊತ್ತಿರಲಿ. ಹಳ್ಳಿ ಊರಾಗ ಇವತ್ತಿಗೂ ಹೋಗ್ರಿ ನೀವು ಏನು ಬೇಕದು ಅಂತ ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟಿರ್ತಾರೆ ವೈದ್ಯರು. ನಮ್ಮ ಹತ್ರ ಪರ್ಫೆಕ್ಟ್ ಆಗಿರ್ತಾರೆ ಹಳ್ಳಿ ಊರಾಗೂ ಸಮೇತ. ಹಾಗಾಗಿ ಇಲ್ಲಿ ಏನಾಗ್ತಿತ್ತು ಅಂದ್ರೆ ನಮ್ಗೆ ಏನಾರ ಜ್ವರ ಬಂದಾಗ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಕೊಡೋದ್ರ ಜೊತೆಗೆ ಮರುದಿವ್ಸ ಬೆಳಗಾಗಿ ನಮ್ದು ಜ್ವರ ಎಲ್ಲ ಹೋಗ್ಬಿಡ್ತಿತ್ತು. ಅದು ಯಾವ ಕಾರಣಕ್ಕಂದ್ರೂ ಟ್ಯಾಬ್ಲೆಟ್ಸ್ ಹಾಕಿದೇವಂತಲ್ಲ. ಅವತ್ತಿನ ದಿವಸ ತಾಯಿ 10 ಕೆಲಸ ಎಲ್ಲ ಬದಿಕೊತ್ತಿ ಅಥವಾ ರಾತ್ರಿ 12 ಆಗಲಿ 1 ಗಂಟೆ ತನಕ ಮಗುವಿನ ಹತ್ರ ಕುಂತು ಏನು ಮಾಡ್ತಿಳು ಅಂದ್ರೆ ತಲೆ ಮೇಲೆ ಕೈ ಆಡಿಸ್ತಿಳು, ಸ್ಪರ್ಶ ನೀಡ್ತಿಳು. ಆ ಸ್ಪರ್ಶದೊಳಗೆ ನಿಮ್ಗೆ ಗೊತ್ತಿರಲಿ, ಅಂಗೈಯೊಳಗೆ ರೇಖಿ ಹೀಲಿಂಗ್ ಅನ್ನುವಂಥ ಒಂದು ಶಕ್ತಿ ಇದೆ. ಅದು ಒಂದು ವಿಜ್ಞಾನ ಇದೆ, ಅದು ಸೈನ್ಸ್. ರೇಖಿ ಅನ್ನುವಂಥದ್ದು ಅವಳ ಸ್ಪರ್ಶ ಯಾವಾಗ ತಲೆ ಮೇಲೆ ಬಂದಿರ್ತದೆ ನೋಡ್ರಿ, ಈ ಚಕ್ರಗಳೆಲ್ಲ ಬ್ಯಾಲೆನ್ಸಿಂಗ್ ಆಗೋದಕ್ಕೆ ಪ್ರಾರಂಭ ಮಾಡ್ತು. ಗೊತ್ತಿರಲಿ ನಿಮಗೆ, ಸಹಸ್ರದಿಂದ ಮೂಲಾಧಾರ ತನಕ ಚಕ್ರಗಳಿವೆ. ಹಾಗಾಗಿ ತಾಯಿ ಏನಾದ್ರೂ ಬೆನ್ನಿನ ಮೇಲೆ ಕೈ ಆಡಿಸ್ರ ಆ ಚಕ್ರಗಳೆಲ್ಲ ಬ್ಯಾಲೆನ್ಸಿಂಗ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಆ ಒಳಗಿಂದ ಇಮೋಷನಲಿ ಆಗಿರುವಂತಹ ಒಂದು ಯೋಚನೆಗಳಲ್ಲಿ ನಮ್ದು ಅವ್ವ ನನ್ನ ಜೊತೆಗಿದ್ರು ಸಾಕು, ನಂಗೆ ಕಡಿಮೆ ಆಗ್ತದೆ ಅನ್ನುವಂಥ ಭಾವನೆ ಅಥವಾ ಒಳಗಿಂದ ಒಂದು ಖುಷಿಯಿಂದನೂ ಅದು ಏನು ಮಿರಾಕಲ್ ಆಗ್ತಿತ್ತೋ ಗೊತ್ತಿಲ್ಲ, ಏನೋ ದೊಡ್ಡ ಚಮತ್ಕಾರ ಆಗಿ ಬೆಳಗಾಗುವಷ್ಟರಲ್ಲಿ ಮಗು ಆರಾಮಾಗ್ಬಿಡ್ತಿತ್ತು. ಇವತ್ತಿನ ಪ್ರೆಸೆಂಟ್ ಮೂಮೆಂಟ್ದಲ್ಲಿ ಇರುವಂಥ ನಮ್ಮ ತಾಯಂದಿರ ಸಮಸ್ಯೆ ಯಾವುದು ಅಂದ್ರೆ, ನಮಗೆ ನಮ್ಮ ಮಕ್ಕಳ ತಲೆ ಮೇಲೆ ಕೈ ಆಡಿಸೋದಕ್ಕೆ ಸಮಯ ಇಲ್ಲ. ಅದಕ್ಕೆ ಹಿಂಗೆ ಸಮಯ ಕೊಟ್ಟನ್ ದೇವ್ರು ಅಂತ ಅನ್ಕೊಂಡು ನಾನು ಗೊತ್ತಿಲ್ಲ. ಅದಕ್ಕೆ ಪಾಸಿಟಿವ್ ವೇದವಳು ತೊಗೋಬೇಕು. ಯಾವುದು ನೆಗೆಟಿವ್ ಅದ ನೋಡ್ರಿ ಅದಕ್ಕೆ ಪಾಸಿಟಿವ್ ತೊಗೋಬೇಕು. ನೀವು ನೋಡ್ರಿ, ಇವತ್ತು ಕೊರೋನಾ ಬಂದಿದೆ, ಎಲ್ಲ ಲಾಕ್ಡೌನ್ ಆಯಿತು, ಅದು ಆಯಿತು ಇದು ಆಯಿತು ಅಂಥೇಳಿ ನಾವೆಲ್ಲರೂ ಒಪ್ಕೊಳ್ಳೋಣ, ನಾನು ಒಪ್ಕೊಳ್ತೀನಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮಾನಸಿಕವಾಗಿ, ನಮ್ಮ ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಒಂದು ವಿಚಾರ ನಮ್ಮ ಹತ್ರ ಎಲ್ಲರ ಹತ್ರ ಬಂದಿತ್ತು. 1 ವರ್ಷದ ಆಚೆ ಹಿಡ್ರಿ ಭಾಳ ಬ್ಯುಸಿ ಶೆಡ್ಯೂಲ್ ಬಿಟ್ಟಿತ್ತು ನಮ್ದು. ಭಾಳ ಬ್ಯುಸಿ ಆಗಿಬಿಟ್ಟು 1 ಸೆಕೆಂಡ್ ಟೈಮ್ ಇಲ್ಲ. ನೀವು ಯಾರಿಗೂ ಫೋನ್ ಮಾಡ್ರಿ ನನ್ನ ಬಳಿ ಟೈಮ್ ಇಲ್ಲ ಅಂತ ಹೇಳೋರು. ಭಾಳ ಜನ ನಿಮ್ಗೆ ಹೇಳ್ತೀನಿ, ದುಡ್ಡು ಇದ್ರೂ ಸಮೇತ ಟೈಮ್ ಇಲ್ದಂಗೆ ಸತ್ತು ಹೋಗಿದವರು ಇದ್ದಾರೆ ನಮ್ಮ ಹತ್ರ. ಹಾಗಾಗಿ ಇಲ್ಲೇನಾಗ್ತಿತ್ತು ಅಂದ್ರೆ, ನಾವು ಟೈಮ್ ಇಲ್ಲ ಅನ್ಕೊಂಡಿವಲ್ಲ, ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ದೇವ್ರೇ ಒಂದ್ಸಲ ಹಿಂಗೆ ಹೆಚ್ಚಿಗೆ ಟೈಮ್ ಕೊಡೋಪ್ಪ, ರಿಲ್ಯಾಕ್ಸ್ ಮೋಡ್ ಆಗ್ಬೇಕು ನಾನು ಅನ್ನುವಂಥದ್ದು ಒಂದು ಕಾನ್ಸೆಪ್ಟನ್ನು, ಒಂದು ವಿಚಾರವನ್ನು, ಒಂದು ಸಂದೇಶವನ್ನು ಯೂನಿವರ್ಸಿಗೆ ನಾವೆಲ್ಲ ಕಳಿಸಿದ್ದೇವೆ ಅಂತ ಅನ್ಕೊಂಡಿ. ಅದಕ್ಕೆ ಇವತ್ತು ಯಾರ್ಯಾರು ಕಳಿಸಿದೇವು ನೋಡ್ರಿ ಅವರೆಲ್ಲರೂ ರಿಲ್ಯಾಕ್ಸ್ ಆಗಿ ಮನೆಯೊಳಗೆ ಇದ್ದೀವಿ. ಯಾರು ಕಳಿಸಿಲ್ಲ ನೋಡ್ರಿ ಅವರೆಲ್ಲ ದುಡಿಲತ್ತಾರ ಅಂತ ಅನ್ಕೊಂಡಿ. ಅವರೆಲ್ಲ ಮತ್ತೆ ಕೆಲವ್ರು ಬೆನಿಫಿಟ್ನೊಳಗೂ ನೀವು ಅದು ಯಾರು ಅಂತೇಳಿ ನೀವು ಅರ್ಥ ಮಾಡ್ಕೊರಿ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ಇವತ್ತಿನ ಸಂದರ್ಭದಲ್ಲಿ ಮತ್ತೆ ತಲೆ ಮೇಲೆ ಕೈ ಆಡಿಸೋದಕ್ಕೆ ತಾಯಂದಿರಿಗೆ ಟೈಮ್ ಸಿಕ್ಕದ. ಆದ್ರೆ ಈ ಹಿಂದೆ ಹೇಳ್ತೀನಿ ನಿಮ್ಗೆ, ಆಧುನಿಕ ಜಗತ್ತಿನೊಳಗ ಇಬ್ರು ದುಡಿಯೋದು ಅನಿವಾರ್ಯ. ಒಬ್ರು ದುಡಿದ್ರು ಏನೂ ಆಗೋದಿಲ್ಲ. ಇದು ಸತ್ಯನೂ ಕೂಡ, ಕಟ್ಟು ಸತ್ಯ ಅಂತ. ಒಬ್ರು ದುಡೀರಿ ನೀವು, ಬೇಕಾದ್ರೆ ಹೊಟ್ಟಿಗೆ ಬಟ್ಟಿಗೂ ಸಾಲೋದಿಲ್ಲ. ಮತ್ತು 20-15ನೇ ತಾರೀಕು ಅಂತಂದ್ರೆ ಮತ್ತೆ ಯಾರೋ ಹತ್ರ ಸಾಲ ತಂದು ಮತ್ತೆ ಮನೆ ನಡೆಸಬೇಕು. ಒಬ್ರೊಬ್ರು ಪೇಮೆಂಟ್ ಇದ್ದವ್ರದ್ದು ಹೇಳ್ತಾ ಇದ್ದೀನಿ. ಹಂಗಂತ ನಿಮ್ಗೆ ಅನಿಸ್ಬೋದು ಆಸೆಗಳು ಕಡಿಮೆ ಮಾಡೋದಿಲ್ಲ. ಮಕ್ಕಳ ಅವಶ್ಯಕತೆಗಳು ಪೂರೈಸಲೇಬೇಕು. ಈಗ ಆ ಅವಶ್ಯಕತೆಗಳು ಪೂರೈಸುವುದಕ್ಕೆ ನಮ್ಮ ಸಂಬಳ ಸಾಕಾಗೋದಿಲ್ಲ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ, ಇಬ್ಬರು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಯಾರ. ಇವತ್ತು 90% ನೀವೇನಾದರೂ ಸಿಟಿ ಒಳಗೆ ಬಂದಿರಿ, ಸ್ವಲ್ಪ ಪಟ್ಟಣಕ್ಕೆ ಬಂದಿರಿ ಅಂದ್ರೆ ಇಬ್ಬರು ದುಡಿತಾರೆ. 90% ಕುಟುಂಬಗಳಲ್ಲಿ ದುಡಿಯೋರು ಸಿಗ್ತಾರೆ. ಇನ್ನು ಕೆಲವರು ದುಡಿಯೋದಿಲ್ಲ. ಆದ್ರೆ ಏನಾಗ್ತದಂದ್ರೆ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಾರ್ದ ಕಾರಣಕ್ಕಾಗಿ ಮಗುವಿಗೆ ಜ್ವರ ಬಂದ್ರೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತೀವಿ ಹೊರತಾಗಿ ಮಗುವಿನ ತಲೆ ಮೇಲೆ ಕೈ ಆಡಿಸೋದು ಅಥವಾ ಚಕ್ರಗಳ ಬ್ಯಾಲೆನ್ಸಿಂಗ್ ಮಾಡೋದು ನಮಗೆ ಬರ್ತಾ ಇಲ್ಲ. ಅಂದ್ರೆ ನಾವು ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ನಮ್ಮ ಮಕ್ಕಳಿಂದಾನೇ ನಾವೇನಾಗ್ತಾ ಇದ್ದೀವಿ ಅಂದ್ರೆ ದೂರ ಆಗ್ತಾ ಇದ್ದೀವಿ. ಹಾಗಾಗಿ ನಾನು ಇವತ್ತಿಗೂ ಹೇಳ್ತೀನಿ, ಅನಾಹತ ಚಕ್ರ ಅಂತ ಒಂದಿದೆ. ಅದು ಒಂದು ದಿವಸ ಮಾತಾಡ್ಬೇಕು ಅಂದ್ಕೊಂಡಿನಿ, ಆದ್ರೆ ಯಾವಾಗ ಆಗ್ತದೆ ಗೊತ್ತಿಲ್ಲ. ಈ ಅನಾಹತ ಚಕ್ರ ಯಾರ್ದು ಆಕ್ಟಿವ್ ಆಗಿರ್ತದೆ ನೋಡ್ರಿ, ಅವ್ರ ಹತ್ರ ಪ್ರತಿಯೊಬ್ಬರನ್ನ ನೋಡಿದ್ರು ಸಮೇತ ತಾಯಿ ವಾತ್ಸಲ್ಯ ಉಕ್ಕಿ ಬರ್ತದೆ. ಅದು ಎಲ್ಲರಿಗೂ ಬರೋದಿಲ್ಲ. ಅದು ಒಂದು ಗಾಡ್ ಗಿಫ್ಟ್. ಅನಾಹತ ಚಕ್ರ ಬೈ ಬರ್ತ್. ಈಗ ನನಗೆ ಗೊತ್ತದ ನಂದು ಯಾವ್ಯಾವ ಬ್ಯಾಲೆನ್ಸಿಂಗ್ ಇವೆ, ಯಾವ್ಯಾವ ಕೊರತೆ ಇದೆ ಅಂತ ಹೇಳಿ ನಂಗೆ ಗೊತ್ತು. ನನಗೆ ಸಿಟ್ಟು ಯಾಕೆ ಬರ್ತದೆ ಅಂದ್ರೆ, ನಂದು ಒಂದು ಚಕ್ರ ಬ್ಯಾಲೆನ್ಸ್ ಇಲ್ಲ. ಅದು ಬ್ಯಾಲೆನ್ಸ್ ಮಾಡ್ಬೇಕು, ನನಗೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ಹಾಗಾಗಿ ನಮ್ಮ ಸ್ವಭಾವಗಳು ನಮ್ಮ ಚಕ್ರಗಳ ಮೇಲೆ ಎಫೆಕ್ಟ್ ಮಾಡಿರ್ತವೆ. ಹಾಗಾಗಿ ಈ ಅನಾಹತ ಚಕ್ರ ಅನ್ನುವಂಥದ್ದು ಬಹಳ ಜಾಗ್ರತೆ ಯಾರ ಹತ್ರ ಆಗಿರ್ತದೆ ಅಂದ್ರೆ ತಾಯಿ ಹತ್ರ. ಆದ್ರೂ ಯಾವ ತಾಯಿ ಹತ್ರ ಲಿಮಿಟೆಡ್ ಆಗಿ ಜಾಗೃತ ಆಗಿರ್ತದೆ ನೋಡ್ರಿ, ಅವಳು ಏನು ಮಾಡ್ತಾಳೆ ಅಂದ್ರೆ ತನ್ನ ಮಕ್ಕಳಿಗೆ ಅಷ್ಟೇ ಕೇರ್ ಮಾಡಿರ್ತಾಳಕಿ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮಲ್ತಾಯಿ
ಎರಡು ಮಕ್ಕಳೇ ಇದ್ದಿರ್ತಾವ, ತನ್ನ ಮಗುನೇ ಆಗಿರ್ತದ. ಮತ್ತು ಈಗ ಯಾರು ಸತ್ತು ಹೋಗ್ಯಾರ ನೋಡ್ರಿ, ಅವನೊಂದು ಮಗುವನ್ನ ಬಿಟ್ಟು ಹೋಗಿರ್ತಾರೆ. ಈಗ ನಾನು ಅನುಭವಿಸಿದ್ದು ಹೇಳ್ತಾ ಇದ್ದೀನಿ. ನಾವು ಮಕ್ಕಳೇ, ಅವ್ರ ಮಕ್ಕಳೇ ಆಗಿರ್ತಾರೆ. ಆದ್ರೆ ಅವಳ ಅನಾಹತ ಚಕ್ರವನ್ನ, ಅವಳ ಪ್ರೀತಿ ವಾತ್ಸಲ್ಯ ಮಮತೆ ಏನಾಗಿರ್ತದ ಅಂದ್ರೆ ಲಿಮಿಟೆಡ್ ಇರ್ತದೆ. ಲಿಮಿಟೆಡ್ ಅಂದ್ರೆ ತನ್ನ ಮಕ್ಕಳಿಗೆ ಅಷ್ಟೇ ಕ್ರಿಯೇಟ್ ಆಗಿರ್ತದೆ, ಆ ಅವಧಿಗೆ ಮಾತ್ರ ಬಂದಿರ್ತದೆ. ಆ ಅವಧಿ ಮುಗಿದ ತಕ್ಷಣ ಅದನ್ನೇ ಇನ್ನೊಂದು ಮಗುವಿನ ಮೇಲೆ ಟರ್ನ್ ಆಗೋದಿಲ್ಲ, ಅದು ಅಲ್ಲೇ ಕಟ್ಟಾಗಿರ್ತದೆ. ಹಾಗಾಗಿ ನನಗನ್ಸೋದೇನಂದ್ರೆ ಈ ಅನಾಹತ ಚಕ್ರ ಅನ್ನುವಂಥದ್ದು ಸೌಂಡೇ ಕಡಿಮೆ ಆಗ್ಯದ. ಒಂದು ನಿಮಿಷ ನೋಡೋಣ. ಈಗ ಬರ್ತಾ ಇದ್ದೇನೆ ನೋಡ್ರಿ, ಏನೋ ಆಗಿರ್ಬೇಕು ಅನ್ಕೊಂಡಿನಿ. ಹಾಗಾಗಿ ಈ ಅನಾಹತ ಚಕ್ರ ಅನ್ನುವಂಥದ್ದು ನನಗನ್ಸೋದೇನು ಅಂದ್ರೆ ಪ್ರತಿಯೊಬ್ಬರ ಮೇಲೂ ಸಮೇತ ನಾವು ಜಾಗೃತವಾಗಿಡ್ಬೇಕು. ಯಾವುದೇ ಒಂದು ಮಗು ಅದನ್ನು ನೋಡ್ರ, ಆ ಮಗುವಿಗೆ ಒಂದಿಷ್ಟು ಪ್ರೀತಿ ವಾತ್ಸಲ್ಯ ಮಮತೆಯನ್ನು ಕೊಟ್ಟಿವಿ ಅಂದ್ರೆ ಮಗು ಪರಿವರ್ತನೆ ಆಗಿರ್ತದೆ. ನಾವು ಹೊಡೆಯೋದ್ರಿಂದ, ಬಡಿಯೋದ್ರಿಂದ, ಬೈಯೋದ್ರಿಂದ, ಅವಮಾನ ಮಾಡೋದ್ರಿಂದ, ಅಪಮಾನ ಮಾಡೋದ್ರಿಂದ, ಅಥವಾ ಛೇಡಿಸಿ ನೋಡೋದು, ಅಥವಾ ಹೋಲಿಸಿ ನೋಡೋದು. ಅವ್ರ ಅಪ್ಪ ಹಂಗೆ, ಅವ್ರ ಅತ್ತಿ ಮನೆಯಾಗ ಒಬ್ಬಕ್ಕಿದ್ದು ನೋಡ್ರಿ, ಅವ್ರು ಹಂಗೆ ಹುಟ್ಟೇನ, ಅವ್ರ ದೊಡ್ಡಪ್ಪ ಹಂಗೆ ಇದ್ದು, ನೀವು ನಂಗೆ, ಈ ರೀತಿ ಹೋಲಿಸಿ ನೋಡುವುದರಿಂದನೂ ಸಮೇತ ಮಕ್ಕಳು ಪರಿವರ್ತನೆ ಆಗೋದಿಲ್ಲ. ಮಕ್ಕಳು ಪರಿವರ್ತನೆ ಆಗಬೇಕು ಅಂದ್ರೆ ನಮ್ಮ ಸ್ಪರ್ಶದ ಒಂದು ಮಾತು ಸಾಕು ಮಗುವಿಗೆ. ಅದು ಎಷ್ಟೋ ವಚ್ ಮಾಡ್ತಾ ಇರ್ತವೆ. ಸಣ್ಣ ಮಕ್ಕಳು ನೋಡ್ರಿ, ಬೇಕಾದ್ರೆ ಭಾಳ ಗಲಾಟೆ ಮಾಡಿರ್ತಾವೆ. ಯಾರು ಹೇಳಿದ್ರು ಕೇಳಲ್ಲ, ಭಾಳ ಚೀರಾಟ ಮಾಡೋದು, ಹಾರಾಟ ಮಾಡೋದು ಮಾಡ್ತಾರೆ. ತಾಯಿ ಒಳಗಿಂದ ಏನಾದರೂ ಬಂದು ಕೈ ಹಿಡ್ದು, ಯಾಕೋ ಮಗ ಏನು ಮಾಡ್ಲತ್ತಿ ಅಂದ್ರು ಸಾಕಕ್ಕೆ ಕೈ ಹಿಡಿದ್ರು ಸಾಕ, ಮಗು ತಣ್ಣಗಾಗಿಬಿಡ್ತದೆ. ಅಷ್ಟೊಂದು ಶಕ್ತಿಯವ ನಮ್ಮೊಳಗೆ, ತಾಯಿಯ ಅನ್ನುವಂಥ ಪದದೊಳಗೆ ಅಷ್ಟೊಂದು ಶಕ್ತಿ ಇದೆ. ಹಾಗಾಗಿ ನಾನು ನಿಮಗೆ ಹೇಳ್ತೀನಿ, ಇವತ್ತಿನ ಜಗತ್ತಿನ ಎಲ್ಲ ಮಹಾತ್ಮರ ಚರಿತ್ರೆಯನ್ನು ತೆಗೆದ್ರೆ ಹೇಳ್ತಾರೆ, ಹೆಣ್ಣಿನ ಕೈ ಬಳೆಯ ಸದ್ದಿರ್ತದಂಥದ್ರಲ್ಲಿ ವಿಶೇಷವಾಗಿ ತಾಯಿ ಭುವನೇಶ್ವರಿ ಸ್ವಾಮಿ ವಿವೇಕಾನಂದರನ್ನ ನಿರ್ಮಾಣ ಮಾಡಿದಳು. ನಿಮ್ಗೆ ಗೊತ್ತಿರ್ಬೇಕು, ಅದು ಸಾರೋಟಿನ ಕಥೆ, ಭಾಳ ಫೇಮಸ್ ಆಗಿರುವಂಥ ಕಥೆ. ಅಂದ್ರು ಕೃಷ್ಣನ ಹಂಗ ನಾನು ಸಾರೋಟಿನ ಕೆಲಸ ಮಾಡೋಂಥರ ಆಗ್ತೀನಿ ಅಂದಾಗ ಅವಾಗ ಕೃಷ್ಣನ್ ಜೊತೆಗೆ ಹೋಲಿಕೆ ಮಾಡಿದಾಗ ಮೈಂಡ್ ಸೆಟ್ ಆಗ್ಬಿಡ್ತದೆ ವಿವೇಕಾನಂದರಿಗೆ, ಕೃಷ್ಣನ್ ಥರ ಆಗಬೇಕು ನಾನು ಅಂತ. ಇಡೀ ಜವಾಬ್ದಾರಿಯನ್ನ ಹೊರುವಂಥ ಸ್ವಸಾಮರ್ಥ್ಯವನ್ನ ಪಡೆದುಕೊಳ್ಳುವುದಕ್ಕೆ ಒಂದು ಸಿಚುವೇಶನ್ ಕಾರಣ ಆಯಿತು. ಆ ಸಿಚುವೇಶನ್ ಮನಸ್ಸು ಮಾಡಿದ್ರು ನೆಗೆಟಿವ್ ಸೈಡ್ಗೆ ಯೋಚನೆ ಮಾಡ್ಬೋದಿತ್ತು. ತಂದೆ ಹೊಡೆದಿದ್ರು, ಅದನ್ನ ನೆಗೆಟಿವ್ ಆಗಿ ಅವಳು ಬೈಬೋದಿತ್ತು, ತಂದೆಗೂ ಬೈಬೋದಿತ್ತು, ಮಗನಿಗೂ ಬೈಬೋದಿತ್ತು, ಆಕೆ ಸರಿ ಮಾಡ್ಬೋದಿತ್ತು. ಆದ್ರೆ ಅದನ್ನ ಪಾಸಿಟಿವ್ ಆಗಿ ತಿರುಗಿಸಿ ಮಗನ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿದ್ರು. ಅಷ್ಟು ಶಕ್ತಿ ಸಾಮರ್ಥ್ಯ ತಾಯಿ ಹತ್ರ ಇದೆ. ಜೊತೆಗೆ ಜೀಜಾಬಾಯಿದು ಗೊತ್ತಿರ್ಬೋದು ಅನ್ಕೊಂಡಿದ್ವಿ, ಶಿವಾಜಿಯ ಜೊತೆಗೆ ಅವಳು ಏನ್ ಮಾಡ್ತಾಳಂದ್ರ ಪಗಡಿ ಆಟ ಆಡ್ತಾಳ ಮಗನ ಜೊತೆಗೆ. ಆಡ್ತಾ ತನಗೆ ಗೆಲುವನ್ನ ಪಡಿತಾಳ ಜೀಜಾಬಾಯಿ. ಅವಾಗ ಮಗ ಕೇಳ್ತಾರ, ಶಿವಾಜಿ ಏನ್ ಬೇಕು ನಿನಗಂತ. ಅವಾಗ ದೇನಾ ಹಿ ಚಾಹತೆ ತೋ ಮುಜೆ ಸಿಂಹಗಡ ಕಾ ದುರ್ಗದೋ ಅಂತ ಕೇಳ್ತಾಳೆ. ನನಗೆ ಸಿಂಹಗಡ ಅನ್ನುವಂಥದ್ದು ಒಂದು ದುರ್ಗ ಇದೆ, ದುರ್ಗ ಕೊಡು ಅಂತಾಳೆ ಮಗನಿಗೆ. ಹೋರಾಟಕ್ಕೆ ಸಿದ್ಧ ಮಾಡ್ತಾಳೆ, ಯುದ್ಧಕ್ಕೆ ಸಿದ್ಧ ಮಾಡ್ತಾಳೆ. ಸುಮ್ಮನೆ ಸಾಮಾನ್ಯವಾಗಿ ಒಂದು ರಾಜನ ಕೈಯಲ್ಲಿ ಕೆಲಸ ಮಾಡುವಂತಹ ಕುಟುಂಬದಿಂದ ಬಂದಿರುವಂತ ಜೀಜಾಬಾಯಿ ತನ್ನ ಮಗನಿಗೆ ಬಹಳ ದೊಡ್ಡ ಅರಸನಾಗಿ ನಿರ್ಮಾಣ ಮಾಡ್ತಾಳೆ. ಅರಸನಾಗಿ ಅದು ಹೆಂಗಾದ್ರೂ ಮೋಟಿವೇಟ್ ಮಾಡೋದು, ನಿನ್ ಬಲ ಸಾಮರ್ಥ್ಯ ಇದೆ, ನೀನ್ ಮಾಡಬಲ್ಲೆ, ನೀನು ಹೋಗು, ಮುಂದೆ ಹೋಗು, ಹೋರಾಟ ಮಾಡು, ಇನ್ನೊಂದಿಷ್ಟು ಹೋರಾಟ ಮಾಡು, ನಾನು ಇದ್ದೀನಿ ಅನ್ನುವಂಥ ಭಾವದೊಂದಿಗೆ ಶಿವಾಜಿಯನ್ನ ನಿರ್ಮಾಣ ಮಾಡ್ತಾಳೆ. ಅದಕ್ಕೆ ಹಿಂದೆ ಸಾಮ್ರಾಜ್ಯ ಅನ್ನುವಂಥದ್ದು ಒಂದು ಬಹಳ ದೊಡ್ಡದು ಬೆಳೆದಿರುವಂಥದ್ದು. ನೀವೇನಾದರೂ ನೋಡ್ಬೋದು, ಶಿವಾಜಿಯ ಚರಿತ್ರೆಯನ್ನು ತೆಗೆದು ನೋಡ್ರಿ, ಅಲ್ಲಿ ಜೀಜಾಬಾಯಿದು ಬಹಳ ದೊಡ್ಡದು ಸ್ಟೋರಿ ಬರ್ತದೆ. ಜೊತೆಗೆ ಇವತ್ತು ಮಹಾತ್ಮ ಗಾಂಧೀಜಿಯವರು 21 ದಿವಸ ಸತ್ಯಾಗ್ರಹವನ್ನ ಮಾಡಿದ್ರು. ಅವತ್ತು ನಿಮ್ಗೊಂದು ಸ್ಪಷ್ಟೀಕರಣ, ಗಾಂಧೀಜಿ ಒಬ್ಬಲಿಂದ ಏನು ಸ್ವಾತಂತ್ರ್ಯ ಸಿಕ್ಕಿಲ್ಲ, ಬಹಳಷ್ಟು ಪ್ರಯತ್ನಗಳದು, ಬಹಳಷ್ಟು ಬಲಿದಾನಗಳದು, ಬೇರೆ ಬೇರೆ ಎಲ್ಲಾನು ಆಯಿತು. ಗಾಂಧೀಜಿಯವ್ರ ಪಾತ್ರ ಬಹಳಷ್ಟು ಮುಖ್ಯ ಇತ್ತು, ಇದಂತ ನಾವು ಒಪ್ಕೊಳ್ಳೋಣ. ಆದ್ರೆ ಗಾಂಧೀಜಿಯವರ ಹತ್ರ ಸತ್ಯಾಗ್ರಹ ಅನ್ನುವಂಥದ್ದು ಎಲ್ಲಿಂದ ಮೂಡಿ ಬಂದಿದ್ದಂದ್ರು ತಾಯಿಯಿಂದ ಬಂದಿದ್ದು, ತಾಯಿ ಪುತಲಿ ಬಾಯಿಯಿಂದ ಬಂದಿದ್ದು. ಹಾಗಾಗಿ ಅದು ಎಲ್ಲಿ ಬಳಸೋದಕ್ಕೆ ಸಾಧ್ಯ ಆಯಿತು, ಅದು ಸ್ವಾತಂತ್ರ್ಯದ ಟೈಮಿಗೆ ಅದು ಬಳಸೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಶಾಲೆಯಲ್ಲಿ ಈ ಮಗು ಬಹಳ ದೊಡ್ಡ ಮಗು ಅದ, ಈ ಮಗುವಿಗೆ ನಾವು ಕಲಿಸೋದಿಲ್ಲ ಅಂತ ಹೇಳಿ ವಾಪಸ್ ಮನೆಗೆ ಒಂದು ಚೀಟಿ ಬರೆದು ಕಳಿಸಿರುವಂತ ಥಾಮಸ್ ಅಲ್ವಾ ಎಡಿಸನ್ನ ತಾಯಿ ನ್ಯಾನ್ಸಿ ಇರ್ತಾಳೆ ನೋಡ್ರಿ. ಆ ಮಗನನ್ನ ಬಹಳ ದೊಡ್ಡ ವಿಜ್ಞಾನಿಯಾಗಿ ನಿರ್ಮಾಣ ಮಾಡ್ತಾಳೆ. ಇವತ್ತು ಬೆಳಕಿನೊಳಗೆ ನಾವು ಕುಂತೀವಿ ನೋಡ್ರಿ. ಅಲ್ವಾ ಎಡಿಸನ್ ಕೇವಲ ವಿಜ್ಞಾನಿ ಇಲ್ಲ, ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್. ಲೈಟ್ ಅಷ್ಟೇ ಕಂಡುಹಿಡ್ದಿಲ್ಲ, ಲೈಟ್ ಹೆಂಗೆ ಮಾರಾಟ ಮಾಡಬೇಕು ಅನ್ನುವಂಥದ್ದು ಕಂಡುಹಿಡ್ದೋದು. ಅವರು ಇರುವಂಥ ಬಹಳ ದೊಡ್ಡ ಬೇರೆ ಬೇರೆ ಎಲ್ಲನೂ ಬಹಳಷ್ಟು ಪ್ರಯೋಗಗಳನ್ನು ಮಾಡಿರುವಂಥರು. ಹಾಗಾಗಿ ತಾಯಿ ಅನ್ನುವಂಥ ಈ ಪದವನ್ನು ನಾನು ನನ್ನ ಬಳಗಕ್ಕೆ ಹೇಳೋದು ಏನು ಅಂದ್ರೆ, ನಮಗೇನಾದರೂ ಇವತ್ತು ಪ್ರೆಸೆಂಟ್ ಮೂಮೆಂಟ್ದವ್ರು ತಾಯಿ ಹೇಳ ಅಂದ್ರೆ ಒಂದು ಫೋನ್ ಮಾಡಿರಿ, ಮಾತಾಡ್ರಿ, ಇಲ್ಲ ಮನೆಗಳ ಒಂದಿಷ್ಟು ಕೈ ಮುಗಿರಿ. ನಾನು ಭಾಳ ಸಲ ನಾನು ಬೆಳಗಾಗಿ ಎದ್ದ ಮೇಲೆ ನನ್ನ ತಾಯಿದು ನೆನ್ಪು ಮಾಡ್ತೀನಿ, ನನ್ನ ತಂದೆ ನೆನ್ಪು ಮಾಡ್ತೀನಿ, ಅವ್ರ ಇಬ್ಬರ ಜೊತೆಗೆ ನಾನು ನನ್ನ ಮಗಳಿಗೂ ನೆನ್ಪು ಮಾಡ್ತೀನಿ. ಗೊತ್ತಿಲ್ಲ ಇವತ್ತಿಷ್ಟೆಲ್ಲದ್ರ ಹಿಂದೆ ಅವಳ ಶಕ್ತಿನೂ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಅನ್ಕೊಂಡಿನಿ.
ಅವ್ರ ಮೂವರನ್ನ ದೇವರನ್ನ ಇಷ್ಟು ಮಂದಿಗೆಲ್ಲ ಸ್ಮರಣೆ ಮಾಡಿನೇ ನಾನು ನನ್ನ ಹಾಸಿಗೆಯನ್ನು ಬಿಟ್ಟು ಹೊರಗೆ ಬರ್ತೀನಿ. ಭಾಳ ಸಲ ಅನಿಸಿರ್ತದೆ ಯಾವತ್ತೋ ಒಂದು ದಿವಸ ನನ್ನ ಜೀವನದಾಗೂ ಮಿರೇಕಲ್ ಆಗಬೇಕು ಏನು ಅಂದ್ರೆ ಅವ್ರು ಮೂವರು ನಾನು ಎದುರು ಬಂದರೆ ಹೆಂಗಾಯ್ತದೆ ಅಂತೇಳಿ ಸುಮ್ಮನೆ ಕಲ್ಪನೆ ಮಾಡ್ಕೋತೀನಿ. ಅದೆಲ್ಲ ಸಾಧ್ಯ ಆಗೋದಿಲ್ಲ. ಆದರೆ ಇವತ್ತಿನ ನನ್ನ ಫೇಸ್ಬುಕ್ನಲ್ಲಿರುವಂಥ ಒಂದಿಷ್ಟು ತಾಯಂದಿರ ನೋಡ್ರಿ, ಅವನಿಗಿಂತ ಏನೂ ಕಡಿಮೆ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಭಾಳಷ್ಟು ಸಲ ನಮ್ಮದು ಉಮಾದೇವಿ ಬಿದ್ರಿ ಅಮ್ಮ ಫೋನ್ ಮಾಡ್ತಾರೆ, ಎಲ್ಲ ಹೇಳ್ತಾರೆ, ಅವ್ರ ಜೊತೆಗೆ ಮಾತಾಡಿದ್ರು ಭಾಳ ಖುಷಿ ಆಯ್ತದೆ. ಭಾಳ ಅಂದ್ರೆ ಭಾಳ ನನಗೂ ಅವ್ರ ಫೇಸ್ ಕಟ್ ನೋಡಿದ್ರು ಅನಿಸ್ತದೆ ನಮ್ಮವು ಹಿಂಗೆ ಇದ್ದಿರ್ಬೇಕೇನೋ ಅನಿಸ್ತದೆ. ಹಾಗೆ ಅನ್ನಪೂರ್ಣ ರುದ್ರಗೌಡರ ಅಮ್ಮ ಬರ್ತಾರ, ಅವರು ಅಷ್ಟೇ. ನಮ್ಮ ರತ್ನ ಹೂಗಾರ್ ಅಂತ ಬರ್ತಾರೆ, ಬೇರೆ ಬೇರೆ ಭಾಳ ಶಾಂತ ಕುಡ್ಗುಂಟಿ ಅಮ್ಮ ಅಂತೇಳಿ ಧಾರವಾಡದಿಂದ, ಈಗ ಅವ್ರು ಬರ್ತಾ ಇಲ್ಲ. ಪ್ರತಿಯೊಬ್ಬರು ಸಮೇತ ಆ ಸ್ಥಾನವನ್ನ ತುಂಬೋ ಪ್ರಯತ್ನ ಮಾಡ್ಯಾರ. ಇವರೆಲ್ಲ ಫೇಸ್ಬುಕ್ಕಿನಲ್ಲಿ ಇರ್ಬೋದು, ಫೇಸ್ಬುಕ್ ಇಲ್ದೇನೆ ಸಮೇತ ಬಹಳಷ್ಟು ತಾಯಂದಿರು ನನಗರ. ನಾನು ಇವತ್ತು ಸುಮ್ಮನೆ ಜಸ್ಟ್ ರೋಡಿಗೆ ಹೋಗಿ ವಾಪಸ್ ಬಂದ್ರು ಒಂದು 3-4 ಮಂದಿ ಅವ್ದೇರು ಸಿಕ್ಕಿರ್ತಾರೆ ನನಗೆ. ಭಾಳ ಸಲ ಸುಮ್ಮನೆ ಒಂದೊಂದ್ಸಲ ನಾನು ಚಂದೇ ಹ್ಯಾಪಿ ಆಗಿರ್ತೀನಿ, ಯಾಕೋ ಮಗ ಬಡವಾಗಿದೆಯೋ ಅದು ನನಗೆ ಒಳಗಯ್ಯೋ ನಾ ಬಡವಾಗಿದ್ದವರೆಲ್ಲ ಕೇರ್ ಮಾಡ್ಲತ್ತಾರಂತ ಅನಿಸ್ತಿರ್ತದೆ. ಒಳಗೊಂದು ಹೃದಯ ಇದೆ, ಇಮೋಷ್ನಲಿ ಆದ ಒಂದು ಅಟ್ಯಾಚ್ಮೆಂಟು ನಮ್ಗೆ ಅಗತ್ಯ ಇದೆ. ಹಾಗಾಗಿ ತಾಯಿ ಕೇವಲ ಜಗತ್ತಿಗೆ ತೊಗೊಂಡು ಬರ್ತಾಳಂತಿಲ್ಲ, ಆ ಜಗತ್ತಿಗೆ ತರುವುದರ ಜೊತೆಗೆ ಜಗತ್ತನ್ನು ಪರಿಚಯ ಮಾಡಿಸ್ತಾಳಕ್ಕೆ, ಆ ಜಗತ್ತಿನ ಜೊತೆಗೆ ಹೋರಾಟ ಮಾಡೋದು ಹೆಂಗೆ ಅಂತೇಳಿ ಕಲಿಸ್ಬಿಡ್ತಾಳೆ. ಹಾಗೆ ರಜೆ ಇಲ್ಲದೆ ದುಡಿಯುವ ಏಕೈಕ ಜೀವ, ಸಂಬಳನೇ ಇಲ್ಲ. ನೋಡ್ರಿ ಎಲ್ಲ ಜಾಬ್ಗಳಿಗೆಲ್ಲಾನು ಸಂಬಳ ತಗೋತೀವಿ ನಾವು. ಒಂದು ಇಂತಿಷ್ಟೇ ಗಂಟೆ 8 ಗಂಟೆ ಅಂತೇಳಿ ಪರ್ಫೆಕ್ಟ್ ಆಗಿ ಟೈಮ್ ಕೊಟ್ಟಿದ್ದದ ಸರ್ಕಾರ, ಆ ಟೈಮಿಗೆ ಅಷ್ಟೇ ಮಾಡ್ತೀವಿ. ಅದಕ್ಕಿಂತ ಮೀರ್ ಮಾಡ್ತೀವಿ ಅಂದ್ರೆ OT ಅಂತೇಳಿ ಕೊಟ್ಟಿರ್ತಾರೆ, ಓವರ್ ಟೈಮ್ ಡ್ಯೂಟಿ ಅಂತೇಳಿ ಎಕ್ಸ್ಟ್ರಾ ಮತ್ತೆ ಒಂದಿಷ್ಟು ಪೇಮೆಂಟ್ ಅದ. ಇಲ್ಲಿ OTನೂ ಇಲ್ಲ ಕೋಟಿನೂ ಇಲ್ಲ, ಏನೂ ಇಲ್ಲ, ಬರೀ ದುಡಿಬೇಕು ಸೇವಾ ಭಾವನೆ. ಸೇವೆ ಭಾವನೆಯೊಂದಿಗೆ ಸಂತೃಪ್ತಿಯನ್ನು ಪಡುವಂಥ ಸಮಸ್ತ ಎಲ್ಲ ತಾಯಂದಿರಿಗೂ ಸಮೇತ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ನಾನು ಒಂದು ನೋವಿದೆ, ಇಷ್ಟೆಲ್ಲಾನು ಹೇಳ್ತಾ ಇದ್ದೀನಿ. ನಾವು ಒಳ್ಳೆ ಮಗಳಾಗಿದ್ದ ಇಲ್ಲ ನನಗಂತೂ ಗೊತ್ತಿರಲಿಲ್ಲ. ಆದ್ರೆ ನಾನು ಎಲ್ಲೋ ಒಂದು ಕಡೆ ನನಗೆ ಒಂದು ಫೀಲಿಂಗ್ ಜೊತೆಗೆ ಒಂದು ಪಶ್ಚಾತ್ತಾಪ ಯಾವುದು ಅಂದ್ರೆ ನಾವು ಒಳ್ಳೆ ತಾಯಿ ಆಗಲಿಲ್ಲೇನು ಅಂಥೇಳಿ. ಯಾಕಂದ್ರೆ ಈ ಆಧುನಿಕ ಜಗತ್ತಿನೊಳಗೆ ಬರೀ ದುಡಿಯೋದು ಹೊರಗೋಗೋದು, ಆ ಸೇವೆ, ಸೋಷಲ್ ವರ್ಕ್ ಮಾಡೋದು, ಸಾಹಿತ್ಯದ ಕೆಲಸ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಹಿಂಗೆಲ್ಲಾನು ಮಾಡಿ ನಾನು ಎಲ್ಲೋ ನನ್ನ ಮಕ್ಳಿಗೆ ಕರೆಕ್ಟಾಗಿ ನೋಡ್ಕೊಂಡೋ ಇಲ್ಲೋ, ಅದಕ್ಕೆ ನನ್ನ ಮಗಳು ದೂರ ಆದಳೇನೋ ಅಂತ ಒಂದೊಂದ್ಸಲ ಫೀಲ್ ಆಗಿರ್ತದೆ. ಆದರೂ ಅನಿವಾರ್ಯ, ಗೊತ್ತಿಲ್ಲ ಯಾರ್ದವ್ರ ಪಾತ್ರಗಳಿರ್ತಾವೆ, ಅವಳ ಪಾತ್ರ ಅವಳು ನಿಭಾಯಿಸಿ ಹೋದಳು. ಈಗ ನಾನು ನನ್ನ ಪಾತ್ರವನ್ನು ನಿಭಾಯಿಸ್ಬೇಕು. ಹಾಗಾಗಿ ಇವತ್ತು ಮಕ್ಕಳ ಸಂಖ್ಯೆ ಸಮೇತ ನಂದು ಭಾಳ ದೊಡ್ಡ ಮಕ್ಕಳ ಸಂಖ್ಯೆ ಇದೆ. ಸುಮ್ಮನೆ ನಿಮ್ಗೆ ಹೇಳ್ತೀನಿ, ಬೀದರ್ದಲ್ಲಿ ಸುಮ್ಮನೆ ಇಲ್ಲ ಅಂದರೂ ಒಂದು 2,000 ಮಕ್ಕಳಿವೆ ನನಗೆ. ಬೀದರ್ ಜಿಲ್ಲೆಯಲ್ಲಿ 2,000 ಮಕ್ಕಳು ಗುರುತಿಸ್ತಾರೆ, ಅಮ್ಮ ಬಂದ್ರೆ ಭಾಳ ಖುಷಿಯಾಗಿರ್ತದೆ. ಹಿಂಗೆ ಏನು ಕಳ್ಕೊಂಡಿವಿ ಅಂತ ಅಳೋದಕ್ಕಿಂತನೂ ಏನು ಇದೆ ನೋಡ್ರಿ, ಅದ್ರೊಳಗೆ ಸಂತೃಪ್ತಿ ಪಡಬೇಕು, ಅದ್ರೊಳಗೆ ಒಂದು ಫೀಲಿಂಗನ್ನು ಕ್ರಿಯೇಟ್ ಮಾಡ್ಬೋದು. ನಿಮ್ಗೆ ಹೇಳ್ತೀನಿ, ನನ್ನ ಮನೆಯಲ್ಲಿ ನಮ್ಮ ಕಿರಾಯಿದವ್ರರ ನನ್ನ ಮಗನಕ್ಕಿಂತ ಹೆಚ್ಚಿ ಅಮ್ಮ ಅಂದಂಗೆ ನನಗೆ ಒಳಗೆ ಒಂಥರ ಭಾಳ ಖುಷಿಯಾಗಿರ್ತದೆ. ಆ ಹೆಂಡ್ತಿನೂ ಅಷ್ಟೇ, ಪಾಪ ಆಕಿನೂ ಅಮ್ಮ ಅಂಥೇಳಿ ಮಾತಾಡ್ತಾಳೆ. ಹಂಗೆ ನೋಡ್ರಿ, ನಮ್ಮವರೇ ನಮಗೆ ಆಗ್ತಾರಂತ ಏನಿಲ್ಲ, ನಾವು ಯಾರಿಗೆ ಅನ್ಕೊಂಡೇವು ನೋಡ್ರಿ ನಮ್ಮವ್ರು ಅಂತೇಳಿ ಅವ್ರು ನಮ್ಮವ್ರು ಆಗಿರ್ತಾರೆ. ಎಲ್ಲವೂ ನಮ್ಮ ಭಾವನೆಯೊಳಗಿದೆ. ಅದಕ್ಕೆ ಬುದ್ಧಿ ಓಡಿಸೋದು ಬೇಡ. ಸಂಬಂಧಗಳನ್ನು ಬೆಳೆಸಬೇಕು ಅಂದ್ರೆ ಬುದ್ಧಿ ಓಡಿಸೋರು ಕೆಲಸ ಆಗೋದಿಲ್ಲ, ಭಾವನೆಗಳನ್ನು ಓಡಿಸ್ಬೇಕು. ಅದಕ್ಕೆ ಬುದ್ಧಿ ಓಡಿಸ್ಬೇಕಂದ್ರೆ ಹಣ ಗಳಿಸೋದಿದ್ರೆ ಬುದ್ಧಿ ಓಡಿಸ್ಬೇಕು. ಭಾವನೆಯಿಂದ ಹಣ ಗಳಿಸೋದು ಸಾಧ್ಯ ಇಲ್ಲ, ಇಷ್ಟಂತೂ ನಾನು ಒಪ್ಕೊಳ್ತೀನಿ. ನಮ್ಗೆ ಹಣ ಗಳಿಕೆ ಏನಾದರೂ ಮಾಡಬೇಕಾಗ್ಯದಂದ್ರೆ ಬೌದ್ಧಿಕ ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ಬೇಕು, ಸಂಬಂಧಗಳು ಜಾಸ್ತಿ ಮಾಡ್ಕೊಳ್ಬೇಕಾಗ್ಯದ. ನನಗೆ ಸಂತೃಪ್ತವಾದ ಬದುಕನ್ನು ಕಟ್ಟಿಕೊಳ್ಬೇಕಂದ್ರೆ ಭಾವನಾತ್ಮಕ ಜಗತ್ತನ್ನು ನಾನು ಹೆಚ್ಚಿಗೆ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಹೇಳ್ತೀನಿ, ಜಗತ್ತಿನಲ್ಲಿರುವಂಥ ಸಮಸ್ತ ಎಲ್ಲ ತಾಯಂದಿರಿಗೂ ಸಮೇತ ಅನಂತ ಕೋಟಿ ಧನ್ಯವಾದಗಳನ್ನು ಇವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ, ನನಗಂತೂ ಅನಿಸ್ತದೆ ದಿನ ಒಂದ್ಸಲ ಅವ್ರು ಕಾಲ್ ಶಣ್ ಮಾಡಿದ್ರೆ ನಮ್ದು ಇರೋ ಎಲ್ಲ ಕೆಲಸನೂ ಸಕ್ಸಸ್ ಆಗ್ತಾವಂತ. ಯಾಕಂದ್ರೆ ಒಂದು ಆಶೀರ್ವಾದ, ಒಂದು ವೈಬ್ರೇಷನ್ ಇರ್ತದೆ. ನಿಜವಾಗ್ಲೂ ಹೇಳ್ತೀನಿ, ಕೈ ಮುಗಿಯೋದ್ರಿಂದ, ಕಾಲು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ವೈಬ್ರೇಷನ್ ಕ್ರಿಯೇಟ್ ಆಗಿರ್ತವೆ. ಅದು ಫ್ರೀಕ್ವೆನ್ಸಿ ಇದ್ದಿರ್ತದೆ. ಆ ಫ್ರೀಕ್ವೆನ್ಸಿ ಒಳಗೆ ಕೆಲಸ ಆಗಿರ್ತದೆ. ಅದೊಂದು ಶಕ್ತಿ ಅದ. ಕೆಲವ್ರು ಹೇಳ್ತಾರೆ ವೈಚಾರಿಕತೆ ಅದು ಇದು ಅಂದರೆ ಅದು ಏನೋ ಇರಲಿ ಸೈಡಿಗೆ, ಆದರೂ ಅದರೊಳಗೂ ಸಮೇತ ಶಕ್ತಿ ಸಾಮರ್ಥ್ಯ ಇದೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಸಮೇತ ನಮ್ಮ ತಾಯಂದಿರಿಗೆ ಭಾಳ ಖುಷಿ ಆಗಬೇಕು. ಅವ್ರು ಒಂದ್ಸಲ ಭಾಳ ಹ್ಯಾಪಿಯಾಗಿರ್ಬೇಕು. ಮುಂದಿನ ಜನ್ಮ ಅಂತ ಏನಾದರೂ ಇದ್ರೂ ಇದೇ ಮಗ ನನಗಿರಲಿ, ಇದೇ ಮಗಳಿರ್ಬೇಕು ನನಗೆ. ಆ ಗಂಡ ಇರಲಿ ಬಿಡ್ರಿ ಭಾಳ ಸಲ ಕೌಟುಂಬಿಕದಲ್ಲಿ ಸಮಸ್ಯೆ ಆಗಿರ್ತದೆ ದಾಂಪತ್ಯದೊಳಗೆ. ಆದ್ರೆ ಮಕ್ಕಳ ಮೇಲೆ ಮಾತ್ರ ಅವಳಿಗೆ ಭಾಳಷ್ಟು ಮಮತೆ. ಅದು ಎಷ್ಟೋ ಕುಟುಂಬಗಳಿವೆ ನಿಮಗೆ ಹೇಳ್ತೀನಿ, ಭಾಳ ಇವತ್ತಿ ಮುರಿದು ಹೋಗ್ತಾವೇನೋ ಅನ್ನುವಷ್ಟು ಅವ್ರಿಬ್ಬರ ನಡುವೆ ವೈರತ್ವ ಇದ್ದಿರ್ತದೆ, ಗಂಡ ಹೆಂಡತಿ ನಡುವೆ. ಆದರೆ ಇಬ್ಬರ ನಡುವೆ ಅವರನ್ನ ಉಳಿಸ್ಕೊಂಡಿದ್ದು ಯಾರು ಅಂದ್ರೆ ಮಕ್ಕಳವ ಬಿಟ್ಟು ಎಲ್ಲಿ ಹೋಗ್ಲಿ ಅಂತ ಮತ್ತೆ ಅವಳು ಸಮಾಧಾನ ಹಾಕೋತಾಳೆ. ಇಲ್ಲಾಂದ್ರೆ ಈ ಮಕ್ಕಳ ವೈಕಿಗೆ ಬಿಟ್ಟು ಏನು ಮಾಡಲಿ, ಇವು ಮಕ್ಳಿಗೆ ಯಾರು ಮಾಡ್ತಾರಂತೇಳಿ ಮತ್ತೆ ಗಂಡ ಸಮಾಧಾನ ಹಾಕೋಡ್ತಾನೆ. ಹಾಗಾಗಿ ಅವ್ರಿಬ್ಬರ ನಡುವೆ ಒಂದು ಕೊಂಡಿ ಬೆಸೆಯೋದು ಯಾರು ಅಂದ್ರೆ ಮಕ್ಕಳಾಗಿರ್ತಾರೆ. ಹಾಗಾಗಿ ಎಲ್ಲರ ಪಾತ್ರನೂ ಸಮೇತ ಭಾಳಷ್ಟು ಮುಖ್ಯ ಅಂತೇಳಿ ಹೇಳ್ತಾ, ಇವತ್ತು ಬಸವರಾಜ್ ಮಡಿವಾಳ್ ಹುಲ್ಲೂರು ಅವರು ಬಂದಾರೆ. ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ನೀಲಮ್ಮ ಜಗಶೆಟ್ಟಿ ಅಕ್ಕಗೂ ಕೂಡ
ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇನ್ನೊಮ್ಮೆ ತಾಯಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಉಮೇಶ್ ಜಾಬಾ ಅಂತ ಯಾರೋ ಹೊಸಬ್ರಿದ್ದಾರೆ, ಅವರಿಗೂ ಕೂಡ ಶರಣಾರ್ಥಿ. ನನಗೆ ಇವತ್ತು ಇನ್ನೊಂದು ಖುಷಿ ಹೇಳ್ತೀನಿ. ನಾ ಇವತ್ತು ಏನು ವಿಚಾರ ಮಾಡಿದೆ ಅಂದ್ರೆ, ನಾ ಏನಾದರೂ ತಾಯಿ ಬಗ್ಗೆ ಹೇಳುವಾಗ ನಂಗೆ ತಡೆಯೋದಾಯ್ತದೋ ಇಲ್ಲೋ ಅಂತೇಳಿ ಅಂದ್ಕೊಂಡಿದ್ದೆ. ನಾನು ನಿಮ್ಗೆ ಗೊತ್ತಿಲ್ಲಲ್ಲ, ಭಾಳ ಇಮೋಷ್ನಲಿ ನಂಗೆ ತಡೆಯೋ ಶಕ್ತಿ ಸಾಮರ್ಥ್ಯ ಇದೇನಾ ಇಲ್ಲ ಅಂಥೇಳಿ ಅಂದ್ಕೊಂಡಿದ್ದೆ. ಅದನ್ನು ಪರೀಕ್ಷೆ ಮಾಡಬೇಕಿತ್ತು ನಾನು. ಆದರೆ ಇವತ್ತು ನಾನು ಗೆಲ್ಲುವನ್ನು ಸಾಧಿಸೀನಿ. ನನಗೆ ನಾನು ತಡೆಯುವಂಥ ಶಕ್ತಿ ನನ್ನ ಹತ್ರ ಬಂದಿದೆ ಅನ್ನುವಂಥ ಧೈರ್ಯದೊಂದಿಗೆ ಮತ್ತೆ ನಾಳೆ ನಾನು ತಮಗೆ ಸಿಗುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಹೊಸ ವಿಷಯದೊಂದಿಗೆ ನಾಳೆ ನಿಮ್ಗೆ ಒಂದು ವಿಚಾರವನ್ನು ಹೇಳಬೇಕಾಗ್ಯದ. ಏನು ಅಂದ್ರೆ, ಈ ಕೊರೋನಾ ಏನು ಬಂದಿದೆ ನೋಡ್ರಿ, ಇವತ್ತು ಪ್ರೆಸೆಂಟ್ ಮೂಮೆಂಟ್ದಲ್ಲಿ ನಮ್ಮ ಚಕ್ರಗಳು ಕೆಲವು ಇಂಬ್ಯಾಲೆನ್ಸ್ ಆಗಿನೂ ಸಮೇತ ಬರ್ತೇವೆ ಅಥವಾ ಬಂದ ಮೇಲೂ ಇಂಬ್ಯಾಲೆನ್ಸ್ ಆಗಿದ್ದು ಎರಡು ಪ್ರಕಾರ ಇವೆ. ಆ ಚಕ್ರಗಳನ್ನು ನಾವು ಹೀಲ್ ಮಾಡೋದ್ರಿಂದ ಅಥವಾ ಅದ್ರ ಮೇಲೆ ನಾವು ಹೆಚ್ಚಿನ ಫೋಕಸ್ ಮಾಡೋದ್ರಿಂದ, ಒಂದಿಷ್ಟು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡೋದ್ರಿಂದನೂ ಸಮೇತ ಈ ರೋಗದಿಂದ ನಾವು ಮುಕ್ತಿಯನ್ನು ಪಡಿಬೋದು ಅಂಥೇಳಿ ಅಂದ್ಕೊಂಡಿನಿ. ಹಾಗಾಗಿ ಆ ವಿಷಯವನ್ನು ಕುರಿತು ಮಾತಾಡಬೇಕು ಅಂತೇಳಿ ಅಂದ್ಕೊಂಡಿನಿ. ಹಾಗೆ ನಮ್ಮ ಅನ್ನಪೂರ್ಣ ರುದ್ರಗೌಡರ ಅಮ್ಮ ಬಂದರೆ ಯಾಕೋ ಲೇಟ್ ಆಗ್ಯದ. ಹಾಗೆ ಸಂತೋಷ್ ಮಜ್ಗೆ ಅವರಿಗೂ, ನಮ್ಮದು ಸುನೀತಾ ಅಕ್ಕ ಬಂದರೆ ಭಾಳ ದಿನಗಳ ನಂತರ ಬಂದಾರ ಅಕ್ಕ ತಮಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ಮತ್ತೆ ನಾಳೆ ಸಿಗೋಣ. ಹಾಗೆ ಪರಮೇಶ್ವರ್ ಮಠಪತಿ ಅವರಿಗೂ ಶರಣಾರ್ಥಿ. ನನ್ನ ಟೈಮ್ ಆಗಿದೆ ಇವತ್ತು 4 ನಿಮಿಷ, ದಯವಿಟ್ಟು ಕ್ಷಮೆ ಮಾಡ್ರಿ. ತಾಯಂದಿರ ದಿನಾಚರಣೆ ಸಲುವಾಗಿ 4 ನಿಮಿಷ ಎಕ್ಸ್ಟ್ರಾ ಮಾತಾಡ್ಯಾರ ಅಂತೇಳಿ ಅನ್ಕೋರಿ ಅಂತೇಳಿ ಹೇಳ್ತಾ, ಹಾಗೆ ಪುಂಡಲಿ ಇಂಗಳಗಿ ಅವರಿಗೂ ಕೂಡ ದಿನಾನು ಅವರು ಮೆಸೇಜ್ ಮಾಡ್ತಾರೆ, ಅವರಿಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ಮಾಗುಂಡ್ ಬಾಲ್ಕುಂದಿ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಾಗೆ ಮುರುಳಿ ಸಿದ್ದಪ್ಪ, ಅವು ನಮ್ಮದು ಭಾರತೀಯ ವಸ್ತ್ರದ ಅಮ್ಮನು ಬಂದರ, ಮತ್ತು ತಮಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಧನ್ಯವಾದ, ನಮಸ್ಕಾರ, ನಾಳೆ ಸಿಗೋಣ.